ನೀನು ನಿಂತ್ಕೊಳ್ಳುವಂಥ ಸ್ಥಳ ಯಾವುದು? ನಾನು ಹೇಳ್ದಲ್ಲ, ಯಾವುದೋ ಟೀ ಸ್ಟಾಲಲ್ಲಿ ನಿಂತ್ಕೊಂಡು ದೇವರು ಮಾತಾಡಂದ್ರೆ ಮಾತಾಡಲ್ಲ, ಬೇರೆ ಜನಗಳ ಹತ್ರ ನಿಂತ್ಕೊಂಡು ಮಾತಾಡಂದ್ರೆ ಮಾತಾಡಲ್ಲ. ದೇವರು ನಿನಗೆ ಅಂತ ಒಂದು ಸ್ಥಳ ಇರಬೇಕು, ನಿನಗೆ ಅಂತ ಒಂದು ಪ್ಲೇಸ್ ಇರಬೇಕು. ಆ ಸ್ಥಳದಲ್ಲಿ ನೀನು ನಿಂತ್ಕೊಂಡು ದೇವರೇ ನನ್ನ ಹತ್ರ ನೀ ಮಾತನಾಡು ಎಂಬುದಾಗಿ, ದೇವರೇ ನಾನು ನಿನ್ನ ನೋಡಬೇಕೆಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ ಕರ್ತನು ಖಂಡಿತವಾಗಿ ಮೋಶೆ ಹತ್ರ ಮಾತಾಡ್ದಂಥ ದೇವರು. ಯಾಕಂದರೆ ವಾಕ್ಯ ಹೇಳಲ್ಪಡ್ತದೆ, ನಾನು ಎಂದಿಗೂ ಮಾರ್ಪಡೋದಿಲ್ಲ ಎಂಬುದಾಗಿ. ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂಥ ಕರ್ತನು. ಅವರು ನಿನಗೋಸ್ಕರ ಇರುವಂಥ ದೇವರು. ನೀನು ಬಂಡೆ ಹತ್ರ ನಿಂತ್ಕೊಳ್ಳೋದಾದ್ರೆ ನಿನ್ನ ಕೆಲಸ ಕಾರ್ಯಗಳಲ್ಲಿ ಕರ್ತನು ನಿನಗೋಸ್ಕರ ಮಾತಾಡ್ತಾರೆ. ಹಲ್ಲೆಲೂಯಾ. ನಾನು ಮಾತನಾಡುವಂಥ ವಿಷಯ ಆಸೆ ನೆರವೇರಿಸುವ ದೇವರು ಎಂಬುದಾಗಿ, ಅಥವಾ ಆಸೆ ನೆರವೇರಿಸುವ ಯೇಸು ಸ್ವಾಮಿ ಎಂಬುದಾಗಿ. ಯಾವ ಆಸೆ? ದೈಹಿಕವಾಗಿನ, ಆತ್ಮಿಕವಾಗಿನ? ಆತ್ಮಿಕ ಆಸೆ ಅನ್ನೋದು ನಮ್ಮೆಲ್ಲರಿಗೂ ಇರಬೇಕು. ದೈಹಿಕವಾಗಿ ನಮ್ಮೆಲ್ಲರಿಗೂ ಹಲವಾರು ಆಸೆಗಳಿರ್ತದೆ. ನಾನೊಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕೆಂಬುದಾಗಿ, ಮಾತ್ರವಲ್ಲದೆ ಒಂದು ದೊಡ್ಡ ಮನೆ ಕಟ್ಟಬೇಕೆಂಬುದಾಗಿ, ಸ್ವಂತ ಮನೆಯಲ್ಲಿರಬೇಕೆಂಬುದಾಗಿ, ಸ್ವಂತ ಕಾರ್ ತೆಗೆದುಕೊಳ್ಬೇಕೆಂಬುದಾಗಿ, ನಾನು ಒಳ್ಳೆ ಬೈಕ್ ತಗೊಳ್ಬೇಕೆಂಬುದಾಗಿ, ಮಾತ್ರವಲ್ಲದೆ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಇರಬೇಕೆಂಬುದಾಗಿ, ಮಾತ್ರವಲ್ಲದೆ ನಾನು ಚೆನ್ನಾಗಿರಬೇಕು ಎಲ್ಲರಿಗಿಂತ, ನನ್ನ ಕುಟುಂಬ ಮಾತ್ರ ನನ್ನ ರಿಲೇಷನ್ ಇವರೆಲ್ಲರಿಗಿಂತ ನಾನು ಸ್ವಲ್ಪ ಘನವಾದ ಪದವಿಯಲ್ಲಿರಬೇಕು, ಘನವಾಗಿರಬೇಕು, ನನ್ನ ಮನೆ ಗುಡ್ಸ್ದಲ್ಲಿರೋದು ಶೀಟ್ ಮನೆ ಆಗಬೇಕು, ಮೋಲ್ಡಿಂಗ್ ಮನೆ ಆಗಬೇಕು. ಈ ರೀತಿಯಂಥ ಹಲವಾರು ಆಸೆಗಳು ನಮ್ಮಲ್ಲಿ ಉಂಟು ಅಲ್ವಾ? ಈ ಆಸೆಗಳೆಲ್ಲ ಬರ್ತದೆ. ನನಗೆ ಒಳ್ಳೆ ಬಲ ಇರಬೇಕು, ನಾನು ವಯಸ್ಸಾದರೂ ಯವನಸ್ಥನಾಗೆ ಕಾಣಬೇಕು ಅನ್ನೋದಕ್ಕೆ ಅನೇಕ ಆಸೆಗಳು ಪಟ್ಟು ನಾವು ಏನೇನೋ ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ. ಇದು ತಪ್ಪು ಅಲ್ಲ, ದೇವರು ಕೂಡ ಇಷ್ಟಪಡುವಂಥ ಒಂದು ಹಾದಿನೇ. ದೇವ್ರು ಇಷ್ಟಪಡ್ತಾರೆ, ನೀನು ಆಸೆನ ದೇವ್ರು ನೆರವೇರಿಸ್ತಾರೆ. ಆದರೆ ಆ ಆಸೆಗಳೆಲ್ಲ ನೆರವೇರಿಸಬೇಕಾದ್ರೂ ದೇವರು ನಿನ್ನಿಂದ ಒಂದು ಆತ್ಮಿಕವಾದ ಆಸೆ ಇರಬೇಕೆಂಬುದಾಗಿ ಆಸೆ ಪಡ್ತಾರೆ ಸಹೋದರ ಸಹೋದರಿ. ಆ ಆಸೆ ಏನು ಎಂಬುದಾಗಿ ನಾವು ನೋಡೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ, ಎಲ್ಲರೂ ಓದೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಚನದಿಂದ, ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನ ತನಕ ನಾವು ಎಲ್ಲರೂ ಒಟ್ಟಿಗೆ ಶಬ್ದವಾಗಿ ಅವರವರ ಭಾಷೆಯಲ್ಲಿ ಯಾರು ಓದೋರಿದ್ರು ಅವ್ರು ಓದಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದಕ್ಕೆ ಮೋಸೆ, ಓಕೆ ಸ್ಟಾರ್ಟ್. ಎಲ್ಲರೂ ಒಟ್ಟಿಗೆ ಓದೋಣ, ಗಟ್ಟಿಯಾದ ಸ್ವರದಲ್ಲಿ ಓದೋಣ. ಅದಕ್ಕೆ ಮೋಸೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು. ಸಾಲಲ್ಲ, ಇನ್ನು ಶಬ್ದ ಸ್ವಲ್ಪ. ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಿಗೆ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಿಗೆ ಪ್ರಕಟಿಸುವೆನು. ಯಾವನ ಮೇಲೆ ದಯೆಯಿಡುವೆನೋ ಅವನ ಮೇಲೆ ದಯವಿಡೆನು. ಯಾರನ್ನು ಕರುಣಿಸುವೆನೋ ಅವನನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲಿಯೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಿಗೆ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಆ ಕೈ ತೆರೆದಾಗ ನೋಡುವೆಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ಮೋಶೆ ಅನ್ನೋ ಒಬ್ಬ ವ್ಯಕ್ತಿ ದೇವ ಭಕ್ತಿಯಲ್ಲಿ ನಡೆದಂಥ ಒಬ್ಬ ದೇವ ಮನುಷ್ಯನಾಗಿರ್ತಾನೆ. ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ದೇವರು ಹಲವಾರು ಕಾರ್ಯಗಳನ್ನ ಮಾಡಿದ್ರು. ಅದರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಕೆಲವು ಅದ್ಭುತಗಳು ನಮಗೆ ಗೊತ್ತಿದೆ. ಅದು ಒಂದು ನೈಲ್ ನದಿಯನ್ನು ರಕ್ತವಾಗಿ ಮಾರ್ಪಡಿಸಿದ್ರು, ಕಲ್ಲಿನ ಮಳೆ, ಆನೆಕಲ್ಲಿನ ಮಳೆ ಬಂತು, ಮಾತ್ರವಲ್ಲದೆ ಅವ್ರಿಗೆ ಹೇನುಗಳು ಬಂತು, ಮಾತ್ರವಲ್ಲದೆ ಕಪ್ಪೆಗಳು ಐಗುಪ್ತ ದೇಶದಲ್ಲಿ ವಿಪರೀತವಾಗಿ ಬಂತು. ಹೀಗೆ ಅನೇಕ ಅದ್ಭುತಗಳು, ಕಾರ್ಯಗತಗಳು ಇವೆಲ್ಲ ನಡೆದಾಗ ಮೋಶೆ ಹತ್ರ ಒಂದೊಂದು ದಿನನೂ ದೇವರು ಮಾತಾಡ್ತಾ ಇದ್ರು. ಮೋಶೆ, ಇವತ್ತು ನೀನು ಹೋಗು, ಐಗುಪ್ತ ದೇಶದಲ್ಲಿ ಇಂಥ ಕಾರ್ಯ ನಡೆಸ್ತೀನಿ. ಇದರ ನಿಮಿತ್ತವಾಗಿ ಫರೋಹನ ಹೃದಯ ಬಹಳ ಕಠಿಣಗೊಳ್ತದೆ. ಆ ಕಠಿಣಗೊಂಡಾಗ ನಾನು ಯಾರು ಎಂಬುದಾಗಿ ಫರೋಹನಿಗೆ ನಾನು ತಿಳಿಯಪಡಿಸ್ತೀನಿ. ಆದ್ದರಿಂದ ಮೋಶೆ, ನಾನು ಏನು ಹೇಳ್ತೀನೋ ಅದನ್ನು ಮಾಡು ಎಂಬುದಾಗಿ ಹೋಗಿ ಫರೋಹನ ಹತ್ರ ಮಾತಾಡ್ತಾ ಇದ್ರು. ಅದು ಮಾತ್ರವಲ್ಲದೆ ಇಸ್ರಾಯೇಲ್ ಜನಗಳ ಹತ್ರ ಅವರು ಮಾತಾಡ್ತಾ ಇದ್ರು. ಯಾರಂದರೆ ಮೋಶೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಮೋಶೆ ಯಾವಾಗಲೂ ದೇವರ ಸ್ವರವನ್ನು ಕೇಳಿ ಇಸ್ರಾಯೇಲ್ರಿಗೂ ಮಾತ್ರವಲ್ಲ ಐಗುಪ್ತ ದೇಶಕ್ಕೂ ನಡುವೆ ನಿಂತು ಮಾತಾಡ್ತಾ ಇದ್ರು.
ಐಗುಪ್ತ ದೇಶದಂಥ ಫರೋನ ಸೈನ್ಯದ ಮಾತ್ರ ಅಲ್ಲದೆ ಅಧಿಕಾರಿ ಮಾತ್ರ ಅಲ್ಲದೆ ರಾಜ ಮಂತ್ರಿ ಇವ್ರಿಗೆಲ್ಲ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇಸ್ರಾಯೇಲ್ರ ನೀವು ಬಿಡುಗಡೆ ಮಾಡಲೇಬೇಕು ಎಂಬುದಾಗಿ ಹೇಳ್ತಾ ಇದ್ರು. ಇಸ್ರಾಯೇಲ್ರನ್ನ ನೀವು ಬಿಡುಗಡೆ ಮಾಡದೆ ಹೋದರೆ ಕರ್ತನ ಕರ ನಿಮ್ಮ ಮೇಲೆ ಭಾರವಾಗಿರ್ತದೆ, ಕರ್ತನು ಕೈ ಎತ್ತುತ್ತಾನೆ, ಕರ್ತನು ನಿಮಗೆ ವಿರುದ್ಧವಾಗಿ ಉಪದ್ರವಗಳನ್ನ ಕಳಿಸ್ತಾರೆ ಎಂಬುದಾಗಿ ಹೇಳ್ತಾ, ಇದನ್ನು ಮೋಶೆ ಯಾವಾಗಲೂ ಹೇಳ್ತಾ ಇದ್ರು. ಅನೇಕ ಕಾರ್ಯಗಳು ನಡೀತಾ ಬಂತು. ಈ ಘಟನೆ ನಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ ಅದರಲ್ಲಿ ಬಹಳ ನಾವು ನಿಪುಣರು ಕೂಡ. ಇಂಥ ಸಂದರ್ಭದಲ್ಲಿ ಮೋಶೆ ಆದಂಥ ಈತನಿಗೆ ಒಂದು ಆಲೋಚನೆ, ಅರೆ ದೇವರು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾರಲ್ಲ, ದೇವರು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾರಲ್ಲ, ಈ ದೇವರು ಯಾರು, ಇವರು ಹೆಂಗಿರ್ತಾರೆ, ಇವರು ಏನು ಮಾಡ್ತಾರೆ, ಇವರು ಯಾವ ವಿಧಾನದಲ್ಲಿದ್ದಾರೆ ಎಂಬುದಾಗಿ ಒಂದು ಕುತೂಹಲ ಮೋಶೆಗೆ ಬರ್ತದೆ. ನಾನು ಈ ದೇವ್ರನ್ನ ನೋಡಬೇಕು, ಈ ದೇವ್ರು ಯಾವ ರೀತಿ ಇರ್ತಾರೆ, ಈ ದೇವ್ರಿಗೇನಾದರೂ ಜಾಸ್ತಿ ಕೈಗಳಿದ, ಈ ದೇವ್ರಿಗೇನಾದರೂ ಜಾಸ್ತಿ ಕಾಲುಗಳಿದ, ಈ ದೇವ್ರಿಗೇನಾದರೂ ವೈಡೂರ್ಯ ಹಾಕ್ಕೊಂಡಿರುವಂಥ ದೇವರ ಇವರು, ಅಥವಾ ಈ ದೇವರು ಎಂಥವರು ಅನ್ನೋ ಒಂದು ಕುತೂಹಲ ಮೋಶೆಗೆ ಯಾವಾಗಲೂ ಮಾತಾಡ್ತಾರಲ್ಲ, ಯಾವಾಗಲೂ ಅವ್ರ ಸ್ವರ ಕೇಳ್ತಾ ಇದ್ದೀನಲ್ಲ, ಹಾಗಾದರೆ ನಾನು ಆ ದೇವ್ರನ್ನ ನೋಡಬೇಕು, ಆ ದೇವರು ಎಂಥವರು ಎಂಬುದಾಗಿ ಒಂದು ಆಸೆ ಬಂದಾಗ ಈ ಮೋಶೆ ಪಾಸ್ಟ್ರ್ ಏನು ಮಾಡ್ತಾರೆ ಅಂದರೆ, ಒಂದು ದಿನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿ, ದೇವರೇ ಇಷ್ಟು ದಿನ ನೀನು ನನ್ನ ಹತ್ರ ಮಾತಾಡ್ತಾ ಇದ್ದೆ, ನಾನು ಕೂಡ ಹೋಗಿ ಇಸ್ರಾಯೇಲ್ರ ಹತ್ರ ಹೇಳ್ತಾ ಇದ್ದೆ, ಫರೋಹನ ಸೈನ್ಯದ ಹತ್ರ ಹೇಳ್ತಾ ಇದ್ದೆ, ರಾಜನ ಹತ್ರ ಮಾತಾಡ್ತಾ ಇದ್ದೆ, ಯಾವಾಗಲೂ ನೀನು ನನ್ನ ಹತ್ರ ಮಾತಾಡ್ತೀಯಾ, ಆದರೆ ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ ಬರ್ತದೆ. ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ಮೋಶೆ ಪ್ರಾರ್ಥನೆ ಮಾಡ್ತಾನೆ, ನಾನು ನಿನ್ನ ನೋಡಬೇಕು, ನಾನು ನಿನ್ನ ನೋಡಬೇಕು ದೇವರೇ. ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಆತನ ಏನು ಮಾಡ್ತಾನೆ, ಒಂದು ನೀಡಿಕೆ ಇಟ್ಟು ದೇವರ ಹತ್ರ ಕುಳಿತುಕೊಂಡು ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಷ್ಟು ಜನಕ್ಕೆ ದೇವರು ನೋಡಬೇಕಂತ ಆಸೆ ಇದೆ? ಇರೋರು ಆಮೇನ್ ಅಂತ ಹೇಳ್ರಿ. ಸಾಲದಮ್ಮ, ಯಾರೋ ಸ್ವಲ್ಪ ಜನ ನೋಡೋಗಿದ್ದೀರಾ, ಇನ್ನು ಸ್ವಲ್ಪ ಜಾಸ್ತಿ ಯೇಸುವನ್ನು ನೋಡಬೇಕನ್ನೋರು, ದೇವರನ್ನು ನೋಡಬೇಕನ್ನೋರು ಆಸೆ ಇರೋರಾದ್ರೆ ಗಟ್ಟಿಯಾಗಿ ಒಂದು 3 ಸಲ ಹಲ್ಲೆಲೂಯಾ ಅನ್ರಿ. ಆಮೇನ್. ಹಾಗೆ ನಿಮ್ಗಾಗಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಕರ್ತನ ಪ್ರಸನ್ನತೆಯನ್ನು ನೀವು ನೋಡ್ರಿ, ಅವ್ರನ್ನ ನೋಡ್ರಿ. ಮೋಶೆಗೆ ಆಸೆ ಬಂದಾಗ ದೇವ್ರ ಹತ್ರ ಕೇಳ್ತಾ, ದೇವರೇ ನಾನು ನಿನ್ನ ನೋಡಬೇಕು. ನಮಗೊಂದು ಆಸೆ ಇರಬೇಕು, ದೇವ್ರನ್ನ ನಾವು ನೋಡಬೇಕು, ದೇವರು ಅದ್ಭುತಗಳು ಮಾಡಿದ್ದಾರೆ, ಆ ಆಸೆ ನಮಗೆ ಬರಬೇಕು, ನಾನು ನಿನ್ನ ನೋಡಬೇಕೆಂಬುದಾಗಿ. ಮೋಶೆಗೆ ಒಂದು ಆಸೆ ಬಂದಾಗ ಪ್ರಾರ್ಥನೆಯಲ್ಲಿ ಕುಳಿತಿರ್ಬೇಕಾದ್ರೆ ಮೋಶೆಗೆ ದೇವರು ಹೇಳ್ತಾರೆ, ಮೋಶೆ ಮೋಶೆ ನೀನು ನನ್ನ ನೋಡ್ಬೇಕಂತ ಆಸೆ ಪಡ್ತಾ ಇದೆಯಾ ತಾನೆ, ಹಾಗಾದರೆ ನಾನು ತೋರಿಸುವಂಥ ಸ್ಥಳಕ್ಕೆ ನೀನು ಬರಬೇಕು ಅಂತ ಹೇಳ್ತಾರೆ. ಮೋಶೆ ಹತ್ರ ದೇವ್ರು ಹೋಗಿಲ್ಲ, ಮೋಶೆ ದೇವ್ರ ಹತ್ರ ಹೋದರು. ನಮ್ಮ ಲೈಫಲ್ಲಿ ನಾವು ಕಲಿಬೇಕಾಗಿದ್ದು, ದೇವರೇ ನನ್ನ ಹತ್ರ ಬರಲಿ, ದೇವ್ರು ನನಗೆ ಬಂದು ಎಲ್ಲ ಅದ್ಭುತ ಮಾಡಲಿ, ದೇವ್ರು ನನಗೆ ಎಲ್ಲರ ಬರ್ಕೊಡ್ಲಿ, ದೇವ್ರು ನನಗೆ ಎಕ್ಸಾಮಲ್ಲಿ ಕರೆಕ್ಟಾಗಿ ಪೇಪರ್ ತಂದು ಕೊಡಲಿ, ದೇವ್ರು ನನಗೆ ಎಲ್ಲ ಹೋಗ್ಬೇಕಾದ್ರೆ ಕಾಪಾಡಲಿ. ಅಲ್ಲ, ಫಸ್ಟು ನೀನು ಹೋಗು ದೇವ್ರ ಹತ್ರ. ನೋಡ್ರಿ, ಅಂಥ ಒಂದು ದೊಡ್ಡ ಪ್ರವಾದಿಯಾದಂಥ ಮೋಶೆಗೆ ಏನು ಹೇಳ್ತಾ ಇದ್ರು ಗೊತ್ತಾ, ದೇವರು ನಾನು ಬರಲ್ಲ, ನೀನು ಬಾ, ನಿನಗೆ ಬೇಕಾಗಿರೋದು ನನ್ನ ನೋಡಬೇಕೆಂಬುದಾಗಿ, ನೀನು ನನ್ನ ಹತ್ರ ಬಾ. ಮೋಶೆಗೆ ಹೇಳಿದಾಗ ಮೋಶೆ ಏನು ಮಾಡ್ತಾರೆ, ಸರಿ ದೇವರೇ ಅಂತ ಹೇಳಿದ. ಹಾಗಾದರೆ ದೇವ್ರು ಹೇಳಿದ ಗೊತ್ತಾ, ಮೋಶೆ ನೀನು ಎಲ್ಲಿ ಬರಬೇಕು ಅನ್ನೋದೇ ಬಹಳ ಪ್ರಾಮುಖ್ಯ. ದೇವರು ಎಲ್ಲ ಸ್ಥಳದಲ್ಲೂ ಇಡ್ತಾರೆ, ಆದರೆ ಒಂದು ಪ್ಲೇಸ್ ನಾನು ತೋರಿಸ್ತೀನಿ, ಆ ಸ್ಥಳಕ್ಕೆ ನೀನು ಬರಬೇಕು. ಆ ವಾಕ್ಯನೇ ವಿಮೋಚನಕಾಂಡ 33ನೇ ಅಧ್ಯಾಯ 21ನೇ ವಚನವನ್ನು ನಾವೆಲ್ಲರೂ ಶಬ್ದವಾಗಿ ಬೈಬಲ್ ತಂದಂಥ ದೇವ ಮಕ್ಕಳು ದಯಮಾಡಿ ಓದೋಕ್ಕೆ ಬರೋರು ಬಲವಾಗಿ ನಾವು ಒಂದು ಸಮಯದಲ್ಲಿ ಓದೋಣ. ವಿಮೋಚನಕಾಂಡ 33:21ನೇ ವಚನ. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲಿಯೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ನೀನು ಎಲ್ಲಿ ನಿಂತಿರ್ಬೇಕಂತೆ, ಬಂಡೆ ಮೇಲೆ ನಿಂತಿರಬೇಕು. ಮೋಶೆ ಹತ್ರ ದೇವ್ರು ಹೋಗಿಲ್ಲ, ತಿರ್ಗಾ ಹೇಳ್ತಾ ಇದ್ದೀನಿ, ಮೋಶೆ ದೇವ್ರ ಹತ್ರ ಬಂದರು, ಆದರೆ ಮೋಶೆಗೆ ದೇವರು ಒಂದು ಕಟ್ಲೆ ಕೊಡ್ತಾ ಇದ್ದಾರೆ, ನಾನು ಒಂದು ಬಂಡೆ ತೋರಿಸ್ತೀನಿ, ಅದ್ರ ಮೇಲೆ ನಿಂತಿರಬೇಕು. ಆ ಸ್ಥಳದಲ್ಲಿ ನೀನು ನಿಂತ್ಕೊಂಡ್ರೆ ನಾನು ನಿನಗೆ ಕಾಣಿಸ್ತೀನಿ. ನೀನು ಎಲ್ಲೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನಾನು ದೇವ್ರನ್ನ ನೋಡ್ಬೇಕಂತ ಹೇಳಿದ್ರೆ ದೇವ್ರು ನಿನಗೆ ನೋಡಲ್ಲ. ದೇವರು ಮೋಶೆಗೆ ಪ್ರವಾದಿ, ಅನೇಕ ಅದ್ಭುತಗಳು ನಡೆಸಿದಂಥ ಪ್ರವಾದಿ,
ಐಗುಪ್ತ ದೇಶದಿಂದ ಬರಬೇಕಾದ್ರೆ ಕೆಂಪು ಸಮುದ್ರ ವಿಭಾಗ ಮಾಡಿದಂಥ ಒಬ್ಬ ಪ್ರವಾದಿಗೆ ಹೇಳ್ತಾ ಇದ್ದಾರೆ, ದೇವರೇನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೀನು ಒಂದು ಬಂಡೆ ಮೇಲೆ ನಿಂತ್ಕೋ. ಆ ಬಂಡೆ ಮೇಲೆ ನಿಂತ್ಕೊಂಡ್ರೇನೆ, ಆ ಬಂಡೆ ಯಾರಮ್ಮ ಗಟ್ಟಿಯಾಗಿ ಹೇಳಿ, ಯಾರು? ಯೇಸು ಸ್ವಾಮಿ, ಕ್ರಿಸ್ತನೇ ಆ ಬಂಡೆ. ನೀನು ನಿಂತ್ಕೊಳ್ಳುವಂಥ ಆ ಸ್ಥಳ ಯಾವುದೋ ಒಂದು ಮರುಭೂಮಿ ಅಲ್ಲ, ಯಾವುದೋ ಒಂದು ಟೀ ಸ್ಟಾಲ್ ಅಲ್ಲ, ಯಾವುದೋ ಒಂದು ಹೋಟ್ಲಲ್ಲಿ ಅಲ್ಲ, ಯಾವುದೋ ಒಂದು ಫ್ರೆಂಡ್ ಜಾಗದಲ್ಲಿ ನಿಂತ್ಕೊಂಡು, ಫ್ರೆಂಡ್ಸ್ ಸರ್ಕಲಲ್ಲಿ ನಿಂತ್ಕೊಂಡು ನಾನು ದೇವ್ರನ್ನ ನೋಡ್ಬೇಕಂತ ಅಲ್ಲ. ದೇವ್ರು ಹೇಳ್ತಾರೆ ಮೋಶೆಗೆ, ನೀನು ಎಲ್ಲ ಬಿಟ್ಟು ನಾನು ತೋರಿಸುವಂಥ ಬಂಡೆ ಮೇಲೆ ನಿಂತ್ಕೋ. ಹಲ್ಲೆಲೂಯಾ. ನಾವು ಕರ್ತನನ್ನು ನೋಡಬೇಕಾದ್ರೆ ನಮಗಾದಂಥ ಒಂದು ಪ್ಲೇಸ್ ಇರಬೇಕು. ಒಂದು ವೇಳೆ ಆ ಬಂಡೆ ನಿನ್ನ ಬೆಡ್ರೂಮಲ್ಲಿ ಒಂದು ಜಾಗದಲ್ಲಿ ಇರ್ಬೋದು, ಒಂದು ವೇಳೆ ಆಫೀಸಲ್ಲಿ ಎಲ್ಲೋ ಒಂದು ಪರ್ಸನಲ್ ಅಂತ ಒಂದು ಸ್ಥಳ ಇರ್ಬೋದು, ಒಂದು ವೇಳೆ ನೀನು ಯಾವಾಗಲೂ ಪ್ರಯಾಣ ಮಾಡ್ತಾ ಯಾವುದೋ ಒಂದು ಮರ ಇರ್ಬೋದು, ನಿನ್ನ ಮನೆಯಲ್ಲಿ ಒಂದು ರೂಮ್ ಇರ್ಬೋದು, ಅದು ಬಂಡೆಯಾಗಿರೋ ಆ ಸ್ಥಳದಲ್ಲಿ ನೀನು ನಿಂತ್ಕೊ, ನಾನು ನಿನಗೆ ಕಾಣಿಸ್ತೀನಿ. ದೇವರು ಹೇಳ್ತಾ ಇದ್ರೆ ಮೋಶೆಗೆ, ಮೋಶೆ ನೀನು ಅಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ನಾನು ನಿನಗೆ ಕಾಣಿಸಲ್ಲ. ದೇವ ಮಕ್ಕಳೇ, ನಿನಗೇ ಆದಂಥ ಒಂದು ಬಂಡೆ ಇದೆ, ಒಂದು ಪ್ಲೇಸ್ ಇದೆ. ನಾನು ಹೇಳ್ತಾ ಇದ್ದೆ, ಬೆಡ್ರೂಮ್ ಇರ್ಬೋದು, ಮೊಣ್ಕಾಲು ಹಾಕೋಕ್ಕೆ ಆ ಸ್ಥಳ ನಿನಗಿರ್ಬೋದು, ನಿನ್ನ ಆಫೀಸ್ ಇರ್ಬೋದು, ಅಥವಾ ನಿನ್ನ ಮನೆ ಮೇಲ್ಗಡೆ ಇರ್ಬೋದು, ಅಥವಾ ಯಾರು ಇಲ್ದಿರುವಂಥ ಪ್ಲೇಸಲ್ಲಿ ಇರ್ಬೋದು, ಬ್ರದರ್ ಅಪಾರ್ಟ್ಮೆಂಟ್ ಜಾಗದಲ್ಲಿ ಇರ್ಬೋದು. ದೇವ್ರು ಹೇಳ್ತಾರೆ, ನಾನು ತೋರಿಸುವಂಥ ಪ್ಲೇಸಲ್ಲಿ ಮೋಶೆ ನೀನು ನಿಂತ್ಕೊಂಡ್ರೆ ನನ್ನ ಮಹಿಮೆ ಹಾದು ಹೋಗ್ತದೆ. ಹಲ್ಲೆಲೂಯಾ. ಮೋಶೆಗಳು, ನೀನು ಅಲ್ಲಿ ನಿಂತ್ಕೊಂಡ್ರೆ ನಾನು 3 ಕಾರ್ಯ ಮಾಡ್ತೀನಿ. ಒಂದನೇದಾಗಿ ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಮುಂದೆ ನನ್ನ ಪ್ರಭಾವ ಏನಾಗ್ತದೆ, ದಾಟಿ ಹೋಗ್ತದೆ. ಎರಡನೇದಾಗಿ ನನ್ನ ಹಸ್ತ ನಿನ್ನ ಮುಚ್ತದೆ. ಮಾತ್ರವಲ್ಲದೆ ಇನ್ನೊಂದು ವಚನ, ನನ್ನ ಹಿಂಭಾಗವನ್ನು ನೀನು ನೋಡ್ತೀಯ ಎಂಬುದಾಗಿ. 3 ಕಾರ್ಯ ದೇವರು ಮಾಡ್ತಾರೆ. ನೀನು ಬಂಡೆ ಮೇಲೆ ನಿಂತ್ಕೊಂಡ್ರೆ, ದೇವರು ಹೇಳುವಂಥ ಆ ಬಂಡೆ ಸ್ಥಳದಲ್ಲಿ ನಿಂತ್ಕೊಂಡ್ರೆ 3 ಕಾರ್ಯ. ಒಂದನೇದು ಅವರ ಪ್ರಭಾವನ ನೋಡ್ತೀಯ, ಹಲ್ಲೆಲೂಯಾ. ಎರಡನೇದಾಗಿ ಅವರ ಹಸ್ತ ನಿನ್ನ ಕಣ್ಣುಗಳನ್ನ ಮುಚ್ಚುತ್ತದೆ. ಮೂರನೇದಾಗಿ ಅವರ ಹಿಂಭಾಗವನ್ನು ನೀನು ನೋಡ್ತೀಯ. 3 ಕಾರ್ಯಗಳು ದೇವರಲ್ಲಿ ಮೋಶೆಗೆ ಪ್ರಕಟಿಸ್ತಾ ಇದ್ದಾರೆ. ಮೋಶೆಗೆ ಬೇಕಾಗಿದೆ ಅದು ಪ್ರಿಯರೇ. ಇವತ್ತು ಜನ ನನಗೆ ದೇವರು ಮಾತಾಡಬೇಕೆಂಬುದಾಗಿ ಯಾವುದೋ ಅನ್ಯ ಜೊತೆ ಇಜ್ಜೋಡ್ ಆಗ್ಬಾರ್ದು ಆ ಸ್ಥಳದಲ್ಲಿ ನಿಂತ್ಕೊಂಡು ನನಗೆ ದೇವರು ಮಾತಾಡಬೇಕಂದ್ರೆ ಎಲ್ಲಿ ಮಾತಾಡ್ತಾರೆ? ದೇವರು ವಾಕ್ಯ ಹೇಳ್ತದೆ, ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆ ನೀ ಇರಬೇಡ. ಅಲ್ಲಿ ನೀನು ದೇವರು ಮಾತಾಡಂದ್ರೆ ಎಲ್ಲಿ ಮಾತಾಡ್ತಾರೆ? ನಾನು ದೇವ್ರ ಸಭೆಗೆ ಹೋಗ್ತಾ ಇದ್ದೀನಿ, ಆಲಯಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಖರ್ಚನ್ನು ಮಾತಾಡ್ಬೇಕಂತ ಹೇಳಿದ್ರೆ ನೀನು ಇಜ್ಜೋಡ್ ಆಗಬೇಡ ಅಂತ ಹೇಳಿದ್ದಾರೆ. ಪೌಲ ಹೇಳ್ತಾನೆ, ನೀನು ಅವ್ರ ಜೊತೆ ಇಜ್ಜೋಡ್ ಆಗಬೇಡ. ಅವ್ರನ್ನ ಫ್ರೆಂಡ್ಶಿಪ್ ಇರಲಿ, ಆದರೆ ಇಜ್ಜೋಡ್ ಆಗಬೇಡ. ನೀನು ಇಜ್ಜೋಡಾಗಿ ಅವ್ರ ಜೊತೆ ಸಂಬಂಧ ಬೆಳೆಸಿ ಅವ್ರ ಜೊತೆ ಉಂಡು ತಿಂದು ಕುಡಿದು ಆಮೇಲೆ ಬಂದ್ಬಿಟ್ಟು ಆಲಯದಲ್ಲಿ ನೀನು ನನ್ನ ಹತ್ರ ಮಾತನಾಡಿದೇವ್ರೆ ಅಂತ ಹೇಳ್ತಾರೆ. ಎಲ್ಲಿ ಮಾತಾಡ್ತಾರೆ? ದೇವ್ರಿಗೆ ಬೇಕಾದ ಒಂದು ಬಂಡೆ, ಆ ಪ್ಲೇಸಲ್ಲಿ ನಿಂತ್ಕೋ. ಹಲ್ಲೆಲೂಯಾ. ನೀನು ಕಾಲೇಜು, ಕೆಲಸ ಎಲ್ಲೇ ನೀನು ಮಾಡ್ತಾಯಿದ್ರು, ನಿನಗೇ ಆದಂಥ ಒಂದು ವ್ಯತ್ಯಾಸವುಳ್ಳ ಸ್ಥಳ ದೇವರು ನೇಮಿಸಿದ್ದಾರೆ. ಕರ್ತನ ನಿನ್ನ ಹತ್ರ ಮಾತಾಡಬೇಕೆಂಬುದಾಗಿ. ನಿನ್ನ ಕರ್ತನ ಅದಕ್ಕೆ ನಿಮ್ಮ ಏರಿಯಾದಲ್ಲಿ ಆರಿಸ್ಕೊಂಡಿರೋದು. ಆ ಬಂಡೆ ಅಲ್ಲಿ ನಿಂತ್ಕೋ. ದೇವರಲ್ಲಿ ನಿನ್ನ ಹತ್ರ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಗೊತ್ತಾ? ದೇವರು ಯೆಹೋವಾ ಅಲ್ಲಿ ಮಾತಾಡ್ತಾರೆ, ಮೋಶೆ ಹತ್ರ ಮಾತಾಡ್ತಾರೆ. ಮೋಶೆ ಹೀಗೆ ನಿಂತಿರ್ಬೇಕಾದ್ರೆ ದೇವರು ದಾಟಿ ಮೋಶೆ ಪಕ್ಕದಲ್ಲಿ ಏನಂತ ಹೇಳ್ಕೊಂಡು ಹೋಗ್ತಾ ಇದ್ರು ಗೊತ್ತಾ? ಯೆಹೋವಾ ಕನಿಕರ, ದಯೆ, ಪೂರ್ಣ ಶಾಂತಿ ಉಳ್ಳವನು ಎಂಬುದಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. 1000 ತಲೆಗಳವರೆಗೂ ದಯೆ ತೋರಿಸುವಂಥ ದೇವರು ಎಂಬುದಾಗಿ. ಮಾತ್ರ ಅಲ್ಲದೆ ತಪ್ಪು ಮಾಡಿದ್ರೆ 3-4 ತಲೆಗಳವರೆಗೂ ಆ ತಪ್ಪನ್ನು ಅವರ ಮೇಲೆ ಹಾಕ್ತಾರೆ ಎಂಬುದಾಗಿ ದೇವರು ಮಾತಾಡ್ತಾರೆ. ಅವರು ಕನಿಕರವುಳ್ಳ ದೇವರು, ಆದರೆ ತಪ್ಪು ಮಾಡಿದವ್ರನ್ನ ಶಿಕ್ಷಿಸದೆ ಬಿಡೋದಿಲ್ಲ ಎಂಬುದಾಗಿ ದೇವರು ಗಟ್ಟಿಯಾದ ಸ್ವರದಲ್ಲಿ, ಇದು ಸೇನಾಧೀಶ್ವರನಾದ ಕರ್ತನ ನುಡಿ ಎಂಬುದಾಗಿ ಮೋಶೆ ಹತ್ರ ದೇವರು ಮಾತಾಡ್ತಾರೆ. ಮೋಶೆ ಭಯ ಉಂಟಾಗಿ ಆ ಸ್ಥಳದಲ್ಲಿ ಮೊಣಕಾಲಾಕಿ ಅಡ್ಡ ಬಿದ್ದು, ಕರ್ತನೇ, ಈ ಕಾರ್ಯ ಆದಮೇಲೆ ಮೋಶೆ ಹತ್ರ ದೇವರು ಮಾತಾಡಿದ್ರು, ಗುಡಾರ ಆರಂಭ ಆಗ್ತದೆ. ಹಲ್ಲೆಲೂಯಾ. ಗುಡಾರ ಆರಂಭ ಆಗ್ತದೆ. ದೇವರು ತೋರಿಸುವಂಥ ಪ್ಲೇಸಲ್ಲಿ ನೀನು ನಿಂತ್ಕೊಂಡ್ರೆ ನಿನ್ನ ಗುಡಾರದ ಮೇಲೆ ದೇವ ತೇಜಸ್ಸು ಇಳಿದು ಬರ್ತದೆ. ಇವತ್ತು ಮಕ್ಕಳು ನಾವು ಸರಿ ಹೋಗ್ಬೇಕು ಅನ್ನೋದಾದ್ರೆ ನಿನಗೆ ಆದಂಥ ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ನಿಂತ್ಕೋ.
ಇವತ್ತು ನಿನ್ನ ಕುಟುಂಬದ ಮೇಲೆ ದೇವರ ಮಹಿಮೆ ಬರಬೇಕನ್ನೋದಾದ್ರೆ ನಿನಗೆ ಆದಂಥ ಒಂದು ಬಂಡೆ ಇದೆ. ಆ ಬಂಡೆ ಮೇಲೆ ನಿಂತುಕೊಂಡು ದೇವರನ್ನ ನೋಡ್ತಾನೆ ಇರು. ದೇವ ಮಹಿಮೆ ನಿನ್ನ ಗುಡಾರದ ಮೇಲೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನು ಮೋಶೆ ಸಂಗಡ ಮಾತಾಡಿ ಆದ ಮೇಲೆ ದೇವರ ತೇಜಸ್ಸು ಗುಡಾರದ ಮೇಲೆ ಬಲವಾಗಿ ಇಳಿದು ಬಂತಂತೆ. ಹಲ್ಲೆಲೂಯಾ. ನಿನ್ನ ಗುಡಾರದ ಮೇಲೆ ದೇವ ಮಹಿಮೆ ಇಳಿದು ಬರಬೇಕಾದ್ರೆ ಬಂಡೆ ಮೇಲೆ ನಿಂತು ಕಾತುಕೊಂಡಿರಬೇಕು. ತಂದೆಯಾದವರು, ತಾಯಿಯಾದವರು, ಯೌವನಸ್ಥ ಹೆಣ್ಣು ಮಕ್ಕಳಾದವರು, ಯೌವನಸ್ಥ ಗಂಡು ಮಕ್ಕಳಾದವರು ಎಷ್ಟು ಸಲ ದೇವರು ಹೇಳಂಥ ಸ್ಥಳದಲ್ಲಿ ಬಂಡೆಯಲ್ಲಿ ನಿಂತಿದ್ದೀರಾ? ಬಂಡೆ ಮೇಲೆ ನಿಂತ್ಕೊಂಡು ಕೈಗಳ ಮೇಲೆ ಎತ್ತಿ ನಾನು ಹೇಳ್ತೀನಿ, ಬಂಡೆನ ದೂರದಿಂದ ನೀನು ನೋಡೋ ಅನುಭವ ನಿನಗಿರ್ಬೋದು, ಆದರೆ ಬಂಡೆ ಮೇಲೆ ನಿಂತ್ಕೊಳ್ಳುವ ಅನುಭವನೇ ಬೇರೆ. ಬಂಡೆನೇ ನೀನು ದೂರದಿಂದ ನೋಡ್ತಾ ಇದೆಯೋ, ಎಷ್ಟೋ ದೂರದಿಂದ ಬಂಡೆ ನೋಡಿ ಅದೋ ಅಲ್ಲೊಂದು ಬಂಡೆ ಇದೆ ಅಂತ ಹೇಳ್ತೀಯ, ಆದರೆ ಆ ಬಂಡೆ ಮೇಲೆ ಹತ್ತದಂಥವ್ರನ್ನ ಕೇಳಿ ನೋಡ್ರಿ, ಅದರ ಅನುಭವ ಎಷ್ಟು ಸಂತೋಷವಾಗಿ ಅವ್ರು ಹಂಚಿಕೊಳ್ತಾರೆ. ನೀನು ಬಂಡೆ ಮೇಲೆ ಹೋದವ್ರು ನೋಡ್ರಿ, ಕೆಲವು ಜನಗಳು ಬಂಡೆ ಮೇಲೆ ವಿಡಿಯೋ ಫೋಟೋ ಏನೋ ತೆಗಿಬೇಕಾದ್ರೆ ಅವ್ರೋಗಿ ಸುಮ್ಮನೆ ನಿಂತಿರಲ್ಲ, ಬಂಡೆ ದೂರ ಇರಬೇಕಾದ್ರೆ ನೋಡ್ತಾರೆ, ಸಂತೋಷ ಪಡ್ತಾರೆ. ಆದರೆ ಬಂಡೆ ಮೇಲೆ ಹೋಗಿ ನಿಂತ್ಕೊಂಡ ಮೇಲೆ ಅವ್ರ ಕೈಗಳಿಗೆ ಇರ್ತದೆ, ಕಾರಣ ಏನು ಗೊತ್ತಾ? ಅವ್ರು ಅದರಲ್ಲಿ ಸಂತೋಷ ಪಡ್ತಾ ಇರ್ತಾರೆ. ಪ್ರಿಯ ಸಹೋದರ ಸಹೋದರಿ, ನೀನು ಬಂಡೆ ದೂರದಿಂದ ನೋಡೋದಲ್ಲ, ಬಂಡೆ ಮೇಲೆ ನಿಂತ್ಕೊಳ್ಳುವಂಥ ಅನುಭವ ನಿನಗೆ ಬರಬೇಕು. ಆ ಬಂಡೆನೇ ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬಂಡೆ ಮೇಲೆ ನಿಂತ್ಕೊಳ್ಬೇಕು ನಾವು. ನಾನು ಹೇಳಿದೆ 3 ಕಾರ್ಯ ದೇವರು ಮಾಡ್ತಾರೆ. 1, ಅವರ ಪ್ರಭಾವ ನಿನಗೆ ತೋರಿಸ್ತಾರೆ. 2, ಕೈಗಳು ಮುಚ್ತಾರೆ. 3ನೇದಾಗ ಅವರ ಹಿಂಭಾಗವನ್ನು ನೀನು ನೋಡ್ತೀಯ. ಸಹೋದರಿ ನನ್ನ ಸಭೆಯಲ್ಲಿರುವಂಥ ದೇವ ಮಕ್ಕಳೇ, ಇವತ್ತು ಕರ್ತನು ಪವಿತ್ರಾತ್ಮ ನಿಮ್ಮ ಹತ್ರ ಮಾತಾಡ್ತಾರೆ, ದೇವರ ಆತ್ಮ ನಿಮ್ಮ ಹತ್ರ ಮಾತಾಡ್ತಾರೆ. ಬಂಡೆ ಮೇಲೆ ನೀ ಯಾವಾಗ ನಿಂತಿದ್ದೀಯಾ? ಬಂಡೆ ಮೇಲೆ ನಿಂತ್ಕೊಂಡು ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ? ಅಥವಾ ಬಂಡೆ ಮೇಲೆ ನಿಂತ್ಕೊಂಡು ವಾಕ್ಯ ಓದ್ತಾ ಇದೆಯಾ? ಬಂಡೆ ಮೇಲೆ ಇಲ್ಲ ಅಂತ ಹೇಳಿದ್ರೆ ನೀನು ಯಾವಾಗ ಬೇಕಾದರೂ ನಿದ್ದೆ ಮಾಡ್ತಾ ಇರ್ತೀಯ. ಹಲ್ಲೆಲೂಯಾ. ಬಂಡೆ ಅನುಭವ ನಿಂಗೆ ಇರಬೇಕು. ಸತ್ಯವೇದದಲ್ಲಿ ತೋರಿಸ್ತೀನಿ ಯಾರ್ಯಾರು ಬಂಡೆ ಮೇಲೆ ನಿಂತ್ಕೊಂಡ್ರು, ಯಾರ್ಯಾರು ಬಂಡೆ ಮೇಲೆ ನಿಂತ್ಕೊಂಡಿಲ್ಲ. ಈ ವಾಕ್ಯನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಮೋಶೆಗೆ ದೇವ್ರು ಹೇಳ್ತಾರೆ, ಮೋಶೆ ನಾನು ಹೇಳೋ ಪ್ಲೇಸಲ್ಲಿ ನೀನು ನಿಂತ್ಕೋ. ಯಾವ ಪ್ಲೇಸಲ್ಲಿ ನಿಂತ್ಕೊತಾ ಇದೆಯಾ? ಇವತ್ತು ಕರ್ತ ನಿಮ್ಮ ಹತ್ರ ಮಾತಾಡ್ತೀಯ. ಎಷ್ಟು ಸಲ ನೀನು ಬಂಡೆ ಮೇಲೆ ನಿಂತಿದ್ದೀಯಾ? ನಿನ್ನ ಹತ್ರ ಕರ್ತನು ಮಾತಾಡ್ಬೇಕೆಂದು ಆಸೆ ಪಡ್ತಾ ಇದ್ದಾರೆ. ನೀನು ರಕ್ಷಣೆ ಹೊಂದಂಥ ದಿನದಿಂದ ಹಿಡಿದು ಇವತ್ತು ದೇವ್ರು ನಿನ್ಗೆ ಹೇಳ್ತಾ ಇದ್ದಾರೆ, ನೀನು ನಿಂತ್ಕೊಳ್ಳೋ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಖಂಡಿತವಾಗಿ ನಾನು ನಿನ್ನ ಕುಟುಂಬ ನಡೆಸ್ತೀನಿ, ನಾನು ನಿನ್ನ ಮಕ್ಕಳನ್ನ ನಡೆಸ್ತೀನಿ, ನಾನು ಅಭಿಷೇಕ ಮಾಡ್ತೀನಿ, ಅವ್ರು ಬೇಕಾದ ಆಲೋಚನೆ ಹೇಳ್ಕೊಡ್ತೀನಿ, ವೈರಿಯ ಕೋಟೆಯೊಳಗಿಂದ ಅವ್ರನ್ನ ಬಿಡಿಸ್ತೀನಿ. ಬಂಡೆ ಮೇಲೆ ನೀನು ನಿಂತ್ಕೋ. ಬಂಡೆ ಮೇಲೆ ನಿಂತ್ಕೊಂಡ್ರೆ ಆಗದೇ ಇರುವಂಥ ಕಾರ್ಯಗಳು ಆಗುವಾಗೆ ಮಾಡೋಕ್ಕೆ ಕರ್ತನಿಗೆ ಶಕ್ತಿ ಇದೆ. ಕರಗಳು ತಟ್ಟಿ ಅವ್ರ ನಾಮನ ಮಹಿಮೆ ಪಡಿಸೋಣ. ನೀನು ನಿಂತ್ಕೋ. ದೇವ್ರು ಇವತ್ತು ಹೇಳ್ತಾರೆ, ನಿನ್ನ ಬಂಡೆ ಮೇಲೆ ನಿಂತ್ಕೋ. ಅವ್ರನ್ನ ನೀನು ನೋಡ್ತಾ ನಿಂತ್ಕೊಂಡಿರ್ಬೇಕಾ? ದೇವ ಪ್ರಭಾವ ಹಾದು ಹೋಗ್ತದೆ. ಪ್ರಭಾವ ಬಗ್ಗೆ ಮಾತಾಡಬೇಕಾದ್ರೆ ಅದು ಎಷ್ಟೋ ದೊಡ್ಡ ಕಾರ್ಯಗಳಿದೆ. ಅಥವಾ ಅವರ ಹಸ್ತದ ಬಗ್ಗೆ ಮಾತಾಡಬೇಕಾದ್ರೆ ಅದು ದೊಡ್ಡ ಪ್ರಸಂಗನೇ ಆಗ್ತದೆ. ಮಾತ್ರಲ್ಲದೆ ಅವರ ಬೆನ್ನು ಬಗ್ಗೆ ಮಾತಾಡಬೇಕಾದ್ರೆ ಅದು ಒಂದು ದೊಡ್ಡ ಪ್ರಸಂಗ ಆಗ್ತದೆ. ಆದರೆ ಈ 3 ಕಾರ್ಯಗಳು ಜ್ಞಾಪಕ ಇಟ್ಕೊಳ್ಳಿ. ಸತ್ಯವೇದದಲ್ಲಿ ಕೆಲವರು ಅವರ ಹೇಳುವಂಥ ಪ್ಲೇಸಲ್ಲಿ ನಿಂತಿಲ್ಲ, ಕೆಲವರು ನಿಂತ್ಕೊಂಡ್ರು. ಹಾಗಾದ್ರೆ ನಿನಗೂ ಇವತ್ತು ದೇವರು ಹೇಳ್ತಾರೆ, ದೇವರು ಹೇಳುವಂಥ ಪ್ಲೇಸಲ್ಲಿ ನಿಂತ್ಕೋ. ಯಾಕೆ ನಿಂತ್ಕೊಳ್ಬೇಕು ಗೊತ್ತಾ? ನಿನ್ನ ಮುಖಾಂತರ ಏನೋ ದೊಡ್ಡ ಕಾರ್ಯಗಳವರು ನಿನ್ನ ಜಾಗದಲ್ಲಿ. ನಿನ್ಗೆ ಗೊತ್ತಾ, ನೀನು ಇರುವಂಥ ಸ್ಥಳದಲ್ಲೇ ಅನೇಕ ಅಶುದ್ಧಾತ್ಮಗಳು ಕ್ರಿಯೆ ಮಾಡೋಕ್ಕೆ ಆರಂಭ ಆಗಿದೆ. ಈಗಿನ ಕಾಲದಲ್ಲಿ, ಈ ಕಾಲದಲ್ಲಿ ಅಶುದ್ಧ ಆತ್ಮಗಳು ಎಷ್ಟು ಕಿರ್ಚಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಒಬ್ಬ ದೇವ ಮಗಳು ಬಂಡೆ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಂಥ ಸ್ತ್ರೀ, ಸಹೋದರ, ಯೌವನಸ್ಥಳು ನಿಂತ್ಕೊಂಡ್ರೆ ಅಲ್ಲಿರುವಂಥ ದುರಾತ್ಮಗಳು ನಡುಗ್ತಾ ಇದೆ. ಆಗಾಗಲೇ ಅನೇಕ ಜಾಗಗಳಲ್ಲಿ ಆ ಕಾರ್ಯಗಳು ನಡೀತಾ ಇದೆ. ಬ್ರದರ್, ಸಿಸ್ಟರ್, ನಿನ್ನ ದೇವರು ಎದುರು ನೋಡ್ತಾರೆ ಗೊತ್ತಾ? ಕ್ರಿಸ್ತನು, ಯೇಸು ದೇವರು ತೋರಿಸುವಂಥ ಬಂಡೆ ಮೇಲೆ ನಿಂತ್ಕೋ. ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 1 ಸಮುವೇಲ 17ನೇ ಅಧ್ಯಾಯ 41ನೇ ವಚನ ಓದ್ಕೊಳ್ಳೋಣ. ಇತ್ತ ಫಿಲಿಸ್ಟಿಯನು ದಾವೀದಿನ ಸಮೀಪಕ್ಕೆ ಬಂದನು, ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಸ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗಪಕ್ಷಿಗಳಿಗೆ. ಸಾಕು, 41 ಆಯ್ತಾ? ಓಕೆ, ಗುಡ್. ಇಲ್ಲಿ ನೋಡ್ರಿ, ಇಲ್ಲಿ ದೇವರ ಬಂಡೆ ಮೇಲೆ ದೇವರು ಹೇಳುವಂಥ ಸ್ಥಳದಲ್ಲಿ ಮಾತ್ರ ನಿಲ್ಲದೇ ಇರುವಂಥ ವ್ಯಕ್ತಿ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ.
ಒಂದು ಸಲ ಗೊಲಿಯಾತ ಬರ್ತಾನೆ. ಗೊಲಿಯಾತ ಬಂದು ಹೀಗೆ ಹೇಳ್ತಾ ಇರ್ತಾನೆ, ಇವತ್ತು ಇಸ್ರಾಯೇಲ್ರಿಗೂ ನಮಗೆ ಯುದ್ಧ ನಡೀತದೆ ಅಂತ ಹೇಳ್ತಾನೆ. ಯುದ್ಧ ನಡಿಬೇಕಾದ್ರೆ ದೊಡ್ಡ ಡೇರೆ ಹಾಕ್ಕೊಂಡಿರ್ತಾರೆ. ಈ ಕಡೆ ಫಿಲಿಷ್ಟಿಯ ಸೈನ್ಯ ನಿಂತಿರ್ತದೆ, ಇನ್ನೊಂದು ಕಡೆ ಇಸ್ರಾಯೇಲ್ ಸೈನ್ಯ ನಿಂತಿರ್ತಾರೆ. ಇಸ್ರಾಯೇಲ್ರು ದೇವರು ತನ್ನ ಸ್ವಂತ ಸ್ವಕೀಯ ಜನ ಎಂಬ ಆರಿಸ್ಕೊಂಡಂತ ದೇವ ಮಕ್ಕಳು, ಇವರೆಲ್ಲ ನಿಂತ್ಕೊಂಡಿರ್ತಾರೆ. ಈ ಕಡೆ ಗೊಲಿಯಾತ ಬಂದು ಹೇಳ್ತಾ ಇದ್ದಾನೆ, ಸೌಲ ನಿನ್ನ ಕಡೆಯಿಂದ ಯಾರನ್ನಾದರೂ ಕಳಿಸು, ನಾನು ಯುದ್ಧ ಮಾಡ್ತೀನಿ. ಯುದ್ಧ ಮಾಡಬೇಕಾದ್ರೆ ನಾನೇನಾದರೂ ಸೋತ್ರೆ ನನ್ನ ಸೈನಿಕರು ಎಲ್ಲರೂ ಸಮೇತ ನಿಮಗೆ ಸೇವಕರಾಗ್ತೀವಿ, ನಾವು ನಿಮ್ಮನ್ನು ಸೇವಿಸ್ತೀವಿ. ನಿನ್ನ ಕಡೆ ಇರೋರು ಯಾರಾದರೂ ಬಂದು ಒಂದು ವೇಳೆ ಸೋತ್ರೆ ನೀವೆಲ್ಲರೂ ನನಗೆ ಸೇವಕರಾಗಬೇಕು, ನಿಮ್ಮ ದೇವ್ರನ್ನ ಅಲ್ಲಗಳಿಬೇಕೆಂಬುದಾಗಿ ಹೇಳ್ತಾರೆ. ಸೌಲನಿಗೆ ಒಂದೇ ಕೋಪ, ಯೋನಾಥನಿಗೆ ಕೋಪ, ಇವನ್ನ ನಾನು ಸೋಲಿಸ್ಬೇಕಂತ. ಆದರೆ ಸೌಲನಿಗೆ ಧೈರ್ಯ ಸಾಲದು. ಯಾಕೆ ಸಾಲದು ಧೈರ್ಯ? ಆಲ್ರೆಡಿ ಅವನಲ್ಲಿ ಭಯದ ಆತ್ಮ ಇದೆ. ಆಲ್ರೆಡಿ ಅವನಲ್ಲಿ ಭಯದ ಆತ್ಮ ತುಂಬಿಕೊಂಡಿದೆ. ಯಾಕೆ ತುಂಬಿದೆ? ಅವನು ನಿಂತ್ಕೊಳ್ಳುವ ಪ್ಲೇಸಲ್ಲಿ ಅವ್ರು ನಿಂತಿಲ್ಲ. ಅವನು ಬಂಡೆ ಮೇಲೆ ನಿಂತ್ಕೊಳ್ಬೇಕಾಗಿತ್ತು, ಬಂಡೆ ಮೇಲೆ ನಿಂತಿಲ್ಲ. ಸೌಲ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಗೊಲಿಯಾತ ಅಲ್ಲಿಂದ ಆತನು ಹೇಳುವಂಥ ಮಾತುಗಳಿಗೆ, ಒಂದೊಂದು ಮಾತುಗಳಿಗೆ ಭಯ ಪಡ್ತಾ ಇದ್ದಾನೆ, ಭಯಪಟ್ಟು ನಡುಕ್ತಾ ಇದ್ದಾನೆ. ಸೌಲ ಯೋನಾಥ ಹೇಳ್ತಾನೆ, ಅಪ್ಪ ನನ್ನ ಕಳಿಸು, ನಾನು ಹೋಗಿ ಗೊಲಿಯಾತನ ಹತ್ರ ಯುದ್ಧ ಮಾಡ್ತೀನಿ ಅಂದಾಗ ಅಪ್ಪ ಹೇಳ್ತಾನೆ, ಸೌಲ ಹೇಳ್ತಾ ಇದ್ದಾನೆ, ಯೋನಾಥನ್ ನಿನಗೆ ಗೊತ್ತಾಗಲ್ಲ, ಅವನು ದೊಡ್ಡ ಗೊಲಿಯಾತ, ಅವನು ದೊಡ್ಡ ಎತ್ತರವಾಗಿದ್ದಾನೆ, ಅವನ ಬರ್ಜಿ, ಅವನ ಇಟ್ಕೊಳ್ಳುವಂಥ ಗುರಾಣಿ, ಕತ್ತಿ, ಅದನ್ನ ಹೊರಬೇಕಾದ್ರೆ 4-5 ಜನ ಬೇಕು, ಅಷ್ಟು ಸ್ಟ್ರಾಂಗ್ ಇದ್ದಾನೆ. ಯೋನಾಥನ್ ನೀನು ಹೋಗ್ಬೇಡ, ನೀನು ಹೋಗೋದಾದ್ರೆ ನೀನು ಸತ್ತೋಗ್ತೀಯ. ಯಾಕೆ ಸೌಲ ಆ ರೀತಿ ಹೇಳ್ತಾ ಇದ್ದಾನೆ ಗೊತ್ತಾ? ಸೌಲನಿಗೆ ಬಂಡೆ ಮೇಲೆ ನಿಂತ್ಕೊಳ್ಳುವಂಥ ಅನುಭವ ಇಲ್ಲ. ಹಲ್ಲೆಲೂಯಾ. ಸೌಲ ಬಂಡೆ ಮೇಲೆ ಇಲ್ಲ, ಬಂಡೆ ಮೇಲೆ ನಿಂತ್ಕೊಳ್ಬೇಕಂತ ಸೌಲ ಭಯದಿಂದ ಡೇರೆ ಒಳಗಡೆ ಕುಳಿತುಕೊಂಡು ಭಯ ಪಡ್ತಾ ಇದ್ದಾನೆ. ಸೈನಿಕರೆಲ್ಲರೂ ಆರ್ಭಟಿಸ್ತಾ ಇದ್ರೆ ಫಿಲಿಷ್ಟಿಯರು, ಯಾರಾದರೂ ಇಸ್ರಾಯೇಲ್ ಸೈನ್ಯದಲ್ಲಿ ಇರೋದಾದ್ರೆ ಬಂದು ನನ್ನ ಹತ್ರ ಯುದ್ಧ ಮಾಡಿ ಎಂಬುದಾಗಿ. ಇಸ್ರಾಯೇಲ್ರೆಲ್ಲರೂ ಸೈಲೆಂಟಾಗಿ ಕುಳಿತಿದ್ದಾರೆ. ಸೌಲ ಕುಳಿತಿದ್ದಾನೆ, ಯೋನಾಥನ ಡೇರೆಯಲ್ಲಿದ್ದಾನೆ. ಯೋನಾಥನೇ ಹೋಗ್ತಾನೆ ಅಂತಾನೆ ಗೊತ್ತು ಸೌಲನಿಗೆ, ಯೋನಾಥ ಹೋದ್ರೆ ಖಂಡಿತವಾಗಿ ಸತ್ತೋಗ್ತಾನೆ ಎಂಬುದಾಗಿ. ಹೀಗೆ ಒಂದೊಂದು ದಿನ ಆ ಸೌಲನ ಹತ್ರ ಮಾತ್ರ ಸೌಲನಿಗೂ ಫಿಲಿಷ್ಟಿಯರ ಯುದ್ಧಗಳು ನಡೆಯೋಕ್ಕೆ ಆರಂಭ ಆಗ್ತಾ ಇರಬೇಕಾದ್ರೆ ಬಂಡೆ ಮೇಲೆ ನಿಲ್ಲದೆ ಇರುವಂಥ ಸೌಲನಿಗೆ ಭಯ. ನೀನು ಎಲ್ಲಿ ನಿಂತ್ಕೊಂಡಿದ್ಯಮ್ಮ? ಬಂಡೆ ಮೇಲೆ ಇದ್ರೆ ನಿನಗೆ ಯಾವ ಭಯ ಇರಲ್ಲ. ಹಲ್ಲೆಲೂಯಾ. ಇತ್ತ ದಾವೀದನ ಅಪ್ಪ ಕಳಿಸ್ಕೊಡ್ತಾರೆ, ಹೋಗಿ ಅಂಜೂರ ಮಾತ್ರಲ್ದೆ ರವೆ ಉಂಡೆ ಇಂಥವೆಲ್ಲ ಕೊಟ್ಟು ಕಳಿಸ್ಬೇಕಾದ್ರೆ ಆ ಅಣ್ಣನ ಕೊಡಂದಾಗ ಹೋಗ್ಬೇಕಾದ್ರೆ ಏನೋ ಒಂದು ಸೌಂಡ್. ಏನಂತ ಹೇಳಿದ್ರೆ ಗೊಲಿಯಾತ ಕಿರ್ಚ್ತಾ ಇದ್ದಾನೆ, ಜೋರಾಗಿ ಕಿರ್ಚ್ತಾ ಇದ್ದಾನೆ. ಏನಂತ ಕಿರ್ಚ್ತಾ ಇದ್ದಾನೆ ಗೊತ್ತಾ? ಗೊಲಿಯಾತ, ಯಾರಾದರೂ ಇದ್ದೀರಾ? ಯುದ್ಧ ಮಾಡುವಂಥ ಶಕ್ತಿಶಾಲಿ ಯಾರಾದರೂ ಇದ್ದೀರಾ ಅಂತ ಕೇಳಿಸ್ಕೊಳ್ಬೇಕಾದ್ರೆ ಅಣ್ಣನ ಹತ್ರ ಅಣ್ಣ ಏನು ನಡೀತಾ ಇದೆ? ಸೌಲ ಅಣ್ಣಂದ್ರೆ ಹೇಳ್ತಾರೆ, ದಾವೀದನಿಗೆ, ದಾವೀದ ನೀನೇನು ತಂದಿದ್ಯಾ ಅದನ್ನ ಕೊಟ್ಬಿಟ್ಟು ಮನೆಗೆ ಹೋಗು, ನಿನಗೆ ಇಲ್ಲಿ ಕೆಲಸ ಇಲ್ಲ, ನಾವು ಸೈನಿಕರು, ನಮಗೆ ಗೊತ್ತು ನಾವೇನು ಮಾಡಬೇಕು, ಏನು ಎತ್ತ ಎಂಬುದಾಗಿ. ನನ್ನ ದೇವ ಮಕ್ಕಳೇ, ದೇವ ಜನರೇ, ಇವರು ಬಂಡೆ ಮೇಲೆ ನಿಲ್ದೇ ಇರುವಂಥವ್ರು. ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಬಂಡೆ ಮೇಲೆ ನಿಂತ್ಕೊಂಡ್ರೆ ನನ್ನ ಪ್ರಭಾವ ನೀನು ನೋಡ್ತೀಯ. ಸೌಲ ಬಂಡೆ ಮೇಲೆ ಇಲ್ಲ, ಅದಕ್ಕೆ ಭಯ ಪಡ್ತಾ ಇದ್ದಾನೆ. ಬಂಡೆ ಮೇಲೆ ನಿಂತಂತ ದಾವೀದ ಅಲ್ಲಿಗೆ ಬರ್ತಾನೆ. ಹಲ್ಲೆಲೂಯಾ. ದಾವೀದ ಅಲ್ಲಿ ಬಂದು ಏನು ಹೇಳ್ತಾನೆ ಗೊತ್ತಾ? ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಬಂಡೆ ಮೇಲೆ ನಿಂತ್ಕೊಳ್ಳುವಂಥ ಯಾವುದೇ ವ್ಯಕ್ತಿ ಆಗಲಿ ದುರಾತ್ಮಕ್ಕೆ ಭಯ ಪಡಲ್ಲ. ಹಲ್ಲೆಲೂಯಾ. ಬಂಡೆ ಮೇಲೆ ನಿಂತ್ಕೊಳ್ಳುವಂಥ ಯಾವುದೇ ವ್ಯಕ್ತಿ ಆಗಲಿ ವೈರಿಗೆ ಅಪವಾದಿಗೆ ಭಯ ಪಡಲ್ಲ. ಬಂಡೆ ಮೇಲೆ ನಿಂತ್ಕೊಳ್ಳುವಂಥ ವ್ಯಕ್ತಿ ಯಾವತ್ತು ದೆವ್ವಗಳನ್ನ ನೋಡಿ ಓಡೋಗಲ್ಲ, ದೆವ್ವಗಳಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಕರ್ತನ ಇವತ್ತು ಕರೀತಾ ಇರೋದು ಅಲ್ಲಿ ಇಲ್ಲಿ ನಿಂತ್ಕೊಳಕ್ಕಲ್ಲ, ಬಂಡೆ ಮೇಲೆ ನಿಂತ್ಕೋ, ಬಂಡೆ ಮೇಲೆ ನಿಂತ್ಕೋ. ದಾವೀದ ಬರ್ತಾನೆ, ನಾನು ಯುದ್ಧ ಮಾಡ್ತೀನಿ. ಅವಾಗ ಸೌಲ ಹೇಳ್ತಾನೆ, ದಾವೀದ ನೀನಿರೋದು ಚಿಕ್ಕವನು, ಅವನು ಅಷ್ಟು ದೊಡ್ಡವನಾಗಿದ್ದಾನೆ, ಅವನ ಹತ್ರ ಹೋಗಿ ನೀನು ಯುದ್ಧ ಮಾಡ್ತೀಯಾ? ದಾವೀದ ಹೇಳ್ತಾನೆ, ನಾನು ಯುದ್ಧ ಮಾಡ್ತೀನಿ. ಹೆಂಗೆ ಯುದ್ಧ ಮಾಡ್ತೀಯಾ? ನನ್ನ ತಂದೆ ಕುರಿಗಳನ್ನ ಕಾಯಬೇಕಾದ್ರೆ ಸಿಂಹ ಬರಬೇಕಾದ್ರೆ ಸಿಂಹನ ನಾನು ಸೀಳಾಗ್ತಾ ಇದ್ದೆ, ಕರಡಿನ ನಾನು ಸಾಯಿಸ್ತಾ ಇದ್ದೆ. ಯಾಕೆ ಗೊತ್ತಾ? ನಾನು ನಿಂತಿರುವಂಥ ಪ್ಲೇಸ್ ಯಾವುದು? ಯಾವುದಮ್ಮ ಬ್ರದರ್? ಯಾವುದು? ಎಸ್, ಯಾವುದು? ಬಂಡೆ. ಗಟ್ಟಿಯಾಗಿ ಹೇಳ್ರಿ, ಸಾಲದು. ಯಾವುದು? ಗೊಲಿಯಾತನ ಹತ್ರ ಹೋಗ್ತಾನೆ.
ಗೊಲಿಯಾತ್ ಹೋದಾಗ ಗೊಲಿಯಾತ್ ನೋಡ್ತಾನೆ, ಯಾರು ನನ್ನ ಹತ್ರ ಯಾರೋ ಬರ್ತಾ ಇದ್ದಾರೆ ಕೋಲಿಟ್ಕೊಂಡು ಅಂತ ನೋಡ್ತಾ ಇರಬೇಕು. ಗೊಲಿಯಾತ್ ಹೇಳ್ತಾನೆ, ಏ ಚೋಟು, ಇಷ್ಟು ಚಿಕ್ಕವನು ನನ್ನ ಹತ್ರ ಬರ್ತಾ ಇದೆಯಾ, ನಾನು ನಾಯಿನಾ ಅಂತ ಹೇಳಿದ. ಹೌದು, ನೀವು ಕುಕ್ಕರ ಅಂತ. ಅಲ್ಲೆಲೂಯ, ನೀನ್ ನಾಯಿನೇ, ಅದಕ್ಕೆ ನಾನು ಕಡ್ಡಿ ಇಟ್ಕೊಂಡ್ ಬರ್ತಾ ಇದ್ದೀನಿ ಅಂತಾನೆ. ಬಂಡೆ ಮೇಲೆ ನಿಂತ್ಕೊಳ್ಳೋನಿಗೆ ಗೊಲಿಯಾತ್ ಅಲ್ಲ, ಅವ್ರ ಅಪ್ಪ ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ನೀನು ಯಾವುದ್ರ ಮೇಲೆ ನಿಂತಿದ್ದೀಯಾ ಅನ್ನೋದು ಬಹಳ ಪ್ರಾಮುಖ್ಯ. ದೇವರು ಹೇಳುವಂಥ ಸ್ಥಳ ಬಂಡೆ ಮೇಲೆ ನಿಂತಿದ್ಯಾ ಸಹೋದರಿ ಸಹೋದರ, ಅಥವಾ ನೀನೇ ಇಷ್ಟಪಟ್ಟು ಯಾವುದೋ ಒಂದು ಸ್ಥಳದಲ್ಲಿ ನಿಂತ್ಕೊಂಡಿದ್ಯಾ ಸಹೋದರ ಸಹೋದರಿ, ದೆವ್ವ ಯಾವುದಕ್ಕೂ ಭಯಪಡ. ಅದಕ್ಕೆ ಹೇಳ್ತಾನೆ, ನೀನು ಹೋಗಿ ನನ್ನ ಸೋಲಿಸ್ತೀಯಾ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ, ನಾನು ಯಾವಾಗಲೂ ನಿಂತ್ಕೊಳೋದು ಬಂಡೆ ಮೇಲೆ ಗೊಲಿಯಾತ, ನೀನು ಮುಂದೆ ನಿಂತಿಲ್ಲ. ಈಗ ನಿಂತಿರೋದು ಕೂಡ ನಾನು ಎಲ್ಲಿ ಗೊತ್ತಾ, ಕ್ರಿಸ್ತನೆಂಬ ಬಂಡೆ ಮೇಲೆ ನಾನು ನಿಂತಿದ್ದೀನಿ. ಹಲ್ಲೆಲೂಯ, ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತಿದ್ದೀನಿ. ನಿನ್ನನ್ನು ಕೊಲ್ಲೋದು ಎಷ್ಟು ಮಾತ್ರ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ದಾವೀದನಿಗೆ ಗೊಲಿಯಾತನ ಕೊಲ್ಲೋದಕ್ಕೆ ಏನೋ ಒಂದು ಭಯನೇ ಆಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ನಿಂತಿದ್ದಾನೆ ಅವನು, ಬಂಡೆ ಮೇಲೆ ನಿಂತಿದ್ದಾನೆ. ಹಲ್ಲೆಲೂಯ. ದಾವೀದ ಹೇಳ್ತಾ ಇದ್ದಾನೆ, ನೀನಾದರೂ ಆಯುಧಗಳನ್ನ ಇಟ್ಕೊಂಡು ಬರ್ತಾ ಇದೆಯಾ, ನೀನಾದರೂ ಕತ್ತಿಗಳನ್ನ ಇಟ್ಕೊಂಡು ಬರ್ತಾ ಇದೆಯಾ, ನೀನಾದರೂ ಗುರಾಣಿಗಳನ್ನ ಇಟ್ಕೊಂಡು ಬರ್ತಾ ಇದೆಯಾ. ನಾನು ಬರ್ತಾ ಇರೋದು ಗೊತ್ತಾ, ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತು ಕಡ್ಡಿ ಇಟ್ಕೊಂಡು ಬರ್ತಾ ಇದ್ದೇನೆ. ದಾವೀದ ಏನು ಹೇಳ್ತಾನೆ ಗೊತ್ತಾ, ನಿನ್ನ ಮಾಂಸಗಳನ್ನ ಮೃಗ ಪಕ್ಷಿಗಳಿಗೆ ನಾನು ಹಾಕ್ತೀನಿ. ಅವನಿಗೆ ಒಂದೇ ಕೋಪ ಬರ್ತದೆ. ಯಾರಿಗೆ? ಗೊಲಿಯಾತನಿಗೆ. ಗೊಲಿಯಾತ ಏನು ಮಾಡ್ತಾನೆ, ಬರ್ಜಿ ಎತ್ಕೊಂಡು ಬೀಸ್ತಾನೆ. ದಾವೀದನ ಏನು ಮಾಡೋಕ್ಕಾಗಿಲ್ಲ. ಕಾರಣ ಏನು ಗೊತ್ತಾ, ಅವ್ನು ನಿಂತಿರುವಂಥ ಪ್ಲೇಸ್ ಅಂತದ್ದು. ನೀನು ಯಾವ ಪ್ಲೇಸಲ್ಲಿ ನಿಂತಿದೆಯಾ ಅದು ಬಹಳ ಪ್ರಾಮುಖ್ಯ. ದೇವ್ರು ಹೇಳುವಂಥ ಬಂಡೆ ಮೇಲೆ ನಿಂತ್ಕೋ. ಬಂಡೆ ಮೇಲೆ ನಿಂತ್ಕೊಂಡ್ರೆ ಆಯುಧಗಳು ಇಟ್ಕೊಂಡು ಬರೋವನ್ಕಿಂತ ಆಯುಧ ಇಲ್ದಿರುವಂಥ ನೀನೇ. ಹಲ್ಲೆಲೂಯಾ. ಅವನು ಆಯುಧಗಳು ಇಟ್ಕೊಂಡು, ಅವನು ಕಾಸು ಇಟ್ಕೊಂಡು, ಅವನು ಅಧಿಕಾರ ಇಟ್ಕೊಂಡು, ಅಥವಾ ಅವನು ಇನ್ನೂ ಏನೇನೋ ಇನ್ಫ್ಲುಯೆನ್ಸ್ಗಳು ಇಟ್ಕೊಂಡು ನೀನು ವಿರುದ್ಧವಾಗಿ ಎದ್ರೂ, ನೀನು ಬಂಡೆ ಮೇಲೆ ನಿಂತಿದ್ರೆ ಅವನ ಎಲ್ಲ ಕಾರ್ಯಗಳು ಡೌನ್ ಆಗೇ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಇವತ್ತು ನಿಮ್ಗೆ ಹೇಳ್ತಾ ಇದ್ರೆ, ನಿನ್ನ ಮನೆಯಲ್ಲಿ ನೀನು ಬಂಡೆ ಮೇಲೆ ನಿಂತಿರು, ಎಲ್ಲ ತಲೆ ಕೆಳಗಡೆ ಆಗ್ತದೆ. ದೇವ್ರ ಎದುರು ನನಗೆ ಅದ್ಭುತ ನಡಿಬೇಕು, ಒಂದು ಸಲ ಹೋಗಿ ಬಂಡೆ ಮೇಲೆ ನಿಂತ್ಕೊಂಡ್ರೆ ಆಗ್ತದ? ಸ್ಟ್ಯಾಂಡ್, ದೇವ್ರ ಹತ್ರ ನಿಂತ್ಕೊ, ಬಂಡೆ ಮೇಲೆ ಸ್ಟಾರ್ಟ್ ಮಾಡಿ ನೋಡು. ಆಗಲ್ಲ ಅನ್ನೋ ಕಾರ್ಯಗಳು ಆಗುವಾಗೆ ಕರ್ತನು ಮಾಡ್ತಾರೆ. ಹಲ್ಲೆಲೂಯಾ. ಅದು ಮಾಡ್ತಾರೆ. ಯಾಕಂದ್ರೆ ನಾವು ಆರಾಧಿಸುವಂಥ ದೇವರು ಸೇನಾಧೀಶ್ವರನ ಕರ್ತನು, ರಾಜಾದಿರಾಜನು. ನೀನು ಬಂಡೆ ಮೇಲೆ ನಿಂತ್ಕೊಂಡ್ರೆ ಇನ್ನೊಬ್ಬರು ಸಹಾಯ ನಿನಗೆ ಬೇಕಾಗೇ ಇರಲ್ಲ. ದೇವರಲ್ಲಿ ಅವ್ರನ್ನೇ ನಿನ್ನ ಹತ್ರ ಕಳಿಸ್ಕೊಡ್ತಾರೆ, ಅವರೇ ನಿನ್ನ ಹತ್ರ ಬರ್ತಾರೆ. ರಕ್ತ ಸಂಬಂಧ ನಿನ್ನ ಮರ್ತು ಬಿಡ್ಬೋದು, ಸ್ವಂತದವ್ರು ನಿನ್ನ ತಳ್ಳಿ ಬಿಡ್ಬೋದು, ನಿನ್ನ ಮಕ್ಕಳು, ನಿನ್ನ ಮಗ, ನಿನ್ನ ಮಗಳು ನಿನ್ನ ದೂರ ತಳ್ಬೋದು, ಎತ್ತ ತಾಯಿ ಮರ್ತರು ಮಾರ್ಬೋದು, ರಕ್ತ ಸಂಬಂಧ ನಿನ್ನ ದೂರ ಮಾಡ್ಬೋದು. ಆದರೆ ನಿನಗೋಸ್ಕರ ರಕ್ತ ಸುರಿಸ್ತಾ ಆ ರಕ್ತ ನಿನಗಾಗಿ ಮಾತಾಡ್ತದೆ. ಹಲ್ಲೆಲೂಯಾ. ಆ ರಕ್ತ ಸಂಬಂಧ ಯಾವತ್ತೂ ನಿನ್ನ ದೂರ ಮಾಡೋದೇ ಇಲ್ಲ. ನೀನು ಬಂಡೆ ಮೇಲೆ ನಿಂತ್ಕೊಂಡ್ರೆ ಕರಗಳು ತಟ್ಟಿ ಕರ್ತನ ಮಹಿಮೆ ಪಡಿಸೋಣ ಪ್ರೇರೆ. ಹಲ್ಲೆಲೂಯಾ. ಬಂಡೆ ಮೇಲೆ ನಿಂತ್ಕೊಂಡ್ರೆ ನಿನ್ಗೆ ಯಾವ ಭಯನೂ ಇರೋದೇ ಇಲ್ಲ. ಸೌಲನಿಗೆ ಭಯ ಉಂಟಾಗ್ತದೆ. ಯಾಕಂದರೆ ಸೌಲ ಬಂಡೆ ಮೇಲೆ ಇಲ್ಲಮ್ಮ. ನೀನು ಎಜುಕೇಷನ್ಗೆಲ್ಲ ಬಂಡೆ ಮೇಲೆ ನಿಂತ್ಕೊಳ್ಬೇಕು. ನಿನ್ನ ಕೆಲಸ ಹೆಚ್ಚು ಪ್ರಮೋಷನ್ಗಳು ಬಂಡೆ ಮೇಲೆ ನಿಂತ್ಕೋ. ನಿನ್ಗೆ ಯಾರೂ ಇಲ್ಲ, ಅಣ್ಣ ತಮ್ಮಂದ ಯಾರೂ ಇಲ್ಲ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದ್ಕೊಂಡಿದ್ರೆ ಬಂಡೆ ಮೇಲೆ ನಿಂತ್ಕೋ. ಕರ್ತ ನಿನ್ಗೋಸ್ಕರ ನಿಂತ್ಕೊಳ್ತಾರೆ. ಆಯುಧಗಳು ಇರೋವನಿಗಿಂತ ಆಯುಧ ಇಲ್ದಿರೋವನು ಯಾರು ಗೊತ್ತಾ? ದಾವೀದ ಹೇಳ್ತಾನೆ ಗೊಲಿಯಾತ, ನೀನು ಎಲ್ಲರನ್ನ ಇಟ್ಕೊಂಡ್ಬರ್ಬೋದು, ನಾನು ಬರೀ 5 ಕಲ್ಲಲ್ಲೇ ನಿನ್ನನ್ನು ಹೊಡಿತೀನಿ, ಅದು ಒಂದೇ ಒಂದು ಕಲ್ಲು ಸಾಕು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ನನ್ನ ಕರ್ತನ ಇವತ್ತು ದೇವರ ಆತ್ಮ ನಿಮಗೆ ಈ ಮುಂಚಾನೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನೀನು ನಿಂತ್ಕೊಳ್ಳುವಂಥ ಸ್ಥಳ ಯಾವುದು? ನಾನು ಹೇಳ್ದಲ್ಲ, ಯಾವುದೋ ಟೀ ಸ್ಟಾಲಲ್ಲಿ ನಿಂತ್ಕೊಂಡು ದೇವರು ಮಾತಾಡಂದ್ರೆ ಮಾತಾಡಲ್ಲ, ಬೇರೆ ಜನಗಳ ಹತ್ರ ನಿಂತ್ಕೊಂಡು ಮಾತಾಡಂದ್ರೆ ಮಾತಾಡಲ್ಲ ದೇವರು. ನಿನಗೆ ಅಂಥ ಒಂದು ಸ್ಥಳ ಇರಬೇಕು, ನಿನಗೆ ಅಂಥ ಒಂದು ಪ್ಲೇಸ್ ಇರಬೇಕು. ಆ ಸ್ಥಳದಲ್ಲಿ ನಿಂತ್ಕೊಂಡು ದೇವರೇ ನನ್ನ ಹತ್ರ ನೀ ಮಾತನಾಡು ಎಂಬುದಾಗಿ, ದೇವರೇ ನಾನು ನಿನ್ನ ನೋಡಬೇಕೆಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ ಕರ್ತನು ಖಂಡಿತವಾಗಿ ಮೋಶೆ ಹತ್ರ ಮಾತಾಡಿದಂಥ ದೇವರು. ಯಾಕಂದರೆ ವಾಕ್ಯ ಹೇಳಲ್ಪಡ್ತದೆ, ನಾನು ಎಂದಿಗೂ ಮಾರ್ಪಡೋದಿಲ್ಲ ಎಂಬುದಾಗಿ. ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂಥ ಕರ್ತನು. ಅವರು ನಿನಗೋಸ್ಕರ ಇರುವಂಥ ದೇವರು. ನೀನು ಬಂಡೆ ಹತ್ರ ನಿಂತ್ಕೊಳ್ಳೋದಾದ್ರೆ ನಿನ್ನ ಕೆಲಸ ಕಾರ್ಯಗಳು ಕರ್ತನು ನಿನಗೋಸ್ಕರ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ಬಂಡೆ ಮೇಲೆ ನಿಂತ್ಕೋ. ಲೌಕಿಕವಾದದ್ದು ಬಿಟ್ಬಿಡ್ರಿ.
ನಾನು ಹೇಳ್ತಾರೆ ಆತ್ಮಿಕವಾಗಿ, ಸಹೋದರನೇ ನೀನು ಎಷ್ಟು ದಿವಸ ಆಯಿತು ಬಂಡೆ ಮೇಲೆ ನಿಂತ್ಕೊಂಡು? ಪ್ರಾರ್ಥನೆ ಮಾಡಿ ಎಷ್ಟು ದಿವಸ ಆಯಿತು? ಉಪವಾಸ ಇದ್ದು ಎಷ್ಟು ದಿವಸ ಆಯಿತು? 3 ಹೊತ್ತು ಸಿಕ್ಕಿದಷ್ಟು ತಿನ್ಕೊಂಡೇ ಇರೋದು ಈಗಿನ ಕಾಲಕ್ಕೆ. ಇಲ್ಲೆಲ್ಲ ಕಮ್ಮನಹಳ್ಳಿ ಕಡೆ ಹೋದರೆ ಬರೀ ಹೋಟ್ಲುಗಳೇ ಇರ್ತದೆ, ಬರೀ ಹೋಟ್ಲು. ಅಮ್ಮ ಅಪ್ಪಗೆ ಹೇಳೋದು, ನಾನು ಪಿಜ್ಜಾ ತಿನ್ಬೇಕನ್ನೋದು ಮಾತ್ರದು, ಇನ್ಯಾವುದು ತಿನ್ನಿರಿ, ತಿನ್ಕೊಂಡೇ ಇರೋದು. ಯಾವುದು ಮನೆ ಊಟ ಇಲ್ಲ, ಔಟ್ಸೈಡ್ ಇರೋ ಊಟ ತಿಂತಾನೇ ಇರೋ. ಅದು ಮಾತ್ರ ಅಲ್ಲದೆ ಈಗ ಯಾವ ಬರ್ಗರ್ ಬಂದಿದೆ ಅದು ತಿಂತ್ಕೊಂಡೇ ಇರೋದು. ಮೋಮೋಸ್ ಅಂತೆ ಅಲ್ಲ, ಒಂದು ಟೈಮ್ ತಿನ್ಕೊಳೋದು ಚೆಂದ, ಆದರೆ ಪ್ರತಿದಿನ ಅದನ್ನೇ ಹೋಟ್ಲು ಊಟನೇ ಆರ್ಡ್ರ್ ಮಾಡು. ಈಗ ಸ್ವಿಗ್ಗಿ ಒಂದು ಬಂದುಬಿಟ್ಟಿದೆ, ಅವ್ರಿಗೆ ಹೇಳಿ ಸಾಕು, ಅವ್ರ ತಕ್ಷಣ ಎಷ್ಟು ಮಿನಿಟ್, 2 ಮಿನಿಟ್ಸಾ 5 ಮಿನಿಟ್ಸಾ ರಾಜು? ಎಷ್ಟು ಮಿನಿಟ್ಸಾ? 10 ಮಿನಿಟ್ಸು. ಅವ್ರು ಸಿಕ್ಕಿದ್ದೇ ಸಾಕು, ಬರೋ ಅಂತ ಬಂದ್ಬಿಡ್ತಾರೆ, ತಂದು ಕೊಟ್ಬಿಡ್ತಾರೆ. ಅಷ್ಟು ಬೇಗ, ಅಂದರೆ ಅಷ್ಟು ಫಾಸ್ಟಾಗಿ, ಆ ರೀತಿಯಾಗಿ ಎಲ್ಲ ಹೋಗ್ತಾ ಇದೆ ಕಾಲಗಳು. ಆದರೆ ಏನಣ್ಣ, ಇಂಥ ಸಂದರ್ಭದಲ್ಲಿ ನೀವು ಬಂಡೆ ಮೇಲೆ ನಿಂತ್ಕೊಂಡು ಕರ್ತನ ನೋಡಿದರೆ ನಿನ್ನ ಮಕ್ಕಳು ನೀವು ತಲಾಂತರಕ್ಕೂ ಆಶೀರ್ವಾದವಂತೀರ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮನ್ನು ದೇವರು ಇವತ್ತು ಉತ್ತೇಜನ ಪಡಿಸ್ತಾರೆ. ದೇವರಾತ್ಮನು ಬಂಡೆ ಮೇಲೆ ನಿಂತ್ಕೊಂಡು ನೋಡ್ರಿ. ಮುಂಜಾನೆದು ನಾನು ಹೇಳ್ದಲ್ಲ, 4 ಗಂಟೆಗೆದ್ದು ದೇವರಿಗೆ ಸ್ತೋತ್ರ ಮಾಡಿರಿ. 4 ಗಂಟೆಗೆದ್ದು ದೇವರಿಗೆ ಸ್ತೋತ್ರ ಮಾಡಿರಿ. ನಮ್ಮ ಮನೇಲಿ ಯಾರೋ ಒಂದು ಹುಡುಗ ಹೇಳ್ತಾ ಇದ್ದ, ಅಣ್ಣ 1 ವಾರ ಸಿಕ್ಕಾಪಟ್ಟೆ ಮಲಗಿಬಿಟ್ಟಣ ಅಂತ ಹೇಳ್ದ. ಇನ್ನೆಂಥ ಘಟಾನುಘಟಿ ಇರ್ಬೋದು, 1 ವಾರ ಮಲಗಿದ್ದಾನೆ. ಯಾಕೋ ಅಂತ ಹೇಳ ಗೊತ್ತಿಲ್ಲ. ನಾ ಎದ್ರೆ ನಿದ್ದೆ, ಕುತ್ಕೊಂಡ್ರೆ ನಿದ್ದೆ, ಮಲಗಿ ಆ 1 ತಿಂಗಳ ನಿದ್ದೆ 1 ವಾರದಲ್ಲಿ ಫಿನಿಶ್ ಮಾಡ್ದಾನೆ. ಎಂಥ ಗ್ರೇಟ್ ಇರ್ಬೋದು ನಮ್ಮ ಹುಡುಗ. ಇರಲಿ, ನೀನು ಬಂಡೆ ಮೇಲೆ ನಿಂತ್ಕೊ. ಮೋಶೆಗೆ ಹೇಳ್ತಾರೆ, ಮೋಶೆ ಬಂಡೆ ಮೇಲೆ ನಿಂತ್ಕೋ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ಕೂಡ ಅಷ್ಟೇ ನಿಂತ್ಕೊಳ್ಳೋಂಥ ಸ್ಥಳದಲ್ಲಿ ನಿಂತ್ಕೊಂಡಿಲ್ಲ, ನಿಂತ್ಕೊಳ್ದೇ ಇರುವಂಥ ಸ್ಥಳದಲ್ಲಿ ನಿಂತ್ಕೊಳ್ತಾನೆ. ಅವ್ರು ಯಾರು ಅಂತ ಹೇಳಿದ್ರೆ, ಆದಿಕಾಂಡ ನಮಗೆ ಬಹಳ ಪರಿಚಯ ಇರುವಂಥ 2 ಸಹೋದರರು, ನಮ್ಮ ರಿಲೇಷನ್ ಆಗುವಂಥವರು, ಬಹಳ ಹತ್ರ ಸಂಬಂಧಿಕರವರು. ಆದಿಕಾಂಡ 25-27ನೇ ವಚನ ಮಾತ್ರ ಓದೋಣ. ಆ ಹುಡುಗರೊಬ್ಬರು ಬೆಳೆದಾಗ ಅವರಲ್ಲಿ ಯೇಸುವನೆಂಬ ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು. ಕರ್ತನಿಗೆ ಸ್ತೋತ್ರವಾಗಲಿ. 2 ಹುಡುಗರು ಇರ್ತಾರೆ. ಆ 2 ಹುಡುಗರ ಹೆಸರು ಯಾರಂತ ಯಾರಿಗಾದ್ರೂ ಗೊತ್ತಾ? ಒಬ್ಬನ ಯಾರು? ಏಸವ. ಇನ್ನೊಬ್ಬ, ಇವರು ಬಹಳ ನಮಗೆ ಹತ್ರ ಸಂಬಂಧಿಕರು ಇವರು. ಯಾಕಂದರೆ ಇವರು ಬಹಳ ತುಂಬ ರಿಲೇಷನ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ಇವರು ಒಬ್ಬನು ಮಾತ್ರ ಯಾವಾಗಲೂ ಅರಣ್ಯ ನಿವಾಸಿ ಆಗಿರ್ತಾನೆ, ಇನ್ನೊಬ್ಬನು ಗುಡಾರ ನಿವಾಸಿ ಆಗಿರ್ತಾನೆ. ಅರಣ್ಯ ನಿವಾಸಿ ಯಾವಾಗಲೂ ಅಲ್ದಾಡೋದೇ ಕತೆ, ಅವನು ಅಲ್ದಾಡ್ತಾನೆ ಇರ್ತಾನೆ. ಗುಡಾರ ನಿವಾಸಿ ಯಾವಾಗಲೂ ಗುಡಾರದಲ್ಲೇ ಇರ್ತಾನೆ. ಈ ಅರಣ್ಯ ನಿವಾಸಿ ಎಲ್ಲಾದರೂ ಹೋಗ್ತಾನೆ. ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ಅರಣ್ಯ ನಿವಾಸಿಯಾದ ಯಾಕೋಬ ಗುಡಾರದಲ್ಲಿ ಬಂಡೆ ಮೇಲೇ ಇದ್ದಂತೆ. ಈ ಅರಣ್ಯದಲ್ಲಿ ಇದ್ದಂಥ ಅರಣ್ಯಗೆ ಇವನಿಗೊಂದು ಆಸೆ ಏನಂತ ಹೇಳಿದ್ರೆ, ನಾನು ಎಲ್ಲ ಕಡೆ ಹೋಗಿ ಸುತ್ತಾಡಿ ಬೇಟೆ ಆಡಿ ನಾನೇನು ಮಾಡ್ತೀನಿ, ನಮ್ಮ ಅಪ್ಪನಿಗೆ ನಮ್ಮ ಮನೇಲಿ ಹೋಗ್ತಾರೆ ಊಟ ತಂದು ಕೊಡ್ತೀನಿ ಅಂತಾರೆ. ಆದರೆ ಈ ಗುಡಾರದಲ್ಲಿರೋನು ಏನು ಗೊತ್ತಾ, ಅಲ್ಲೇ ಇದ್ದುಕೊಂಡು ಬಂಡೆ ಮೇಲೆ ನಿಂತ್ಕೊಂಡು ಕಾಯ್ಕೊಂಡಿರ್ತಾನೆ. ಈ ವ್ಯತ್ಯಾಸ ಏನು? ಅರಣ್ಯದಲ್ಲಿ ತಿರುಗಾಡೋವನಿಗೂ ಗುಡಾರದಲ್ಲಿರೋಂಥ ಬಂಡೆ ಮೇಲೆ ನಿಂತಿರೋನ್ಗೂ. ಅರಣ್ಯದಲ್ಲಿ ಇರೋನು ಎಷ್ಟೇ ಸುತ್ತಾಡಿದ್ರೂ ಅವನಿಗೆ ನೆಮ್ಮದಿ ಇರಲ್ಲ. ಸುತ್ತಾಡುವಂಥ ಒಂದು ಸ್ಪಿರಿಟ್, ಅಲ್ದಾಡ್ತಾನೆ ಇರ್ತಾನೆ, ಎಲ್ಲ ಕಡೆ ಅಲ್ದಾಡ್ತಾನೆ. ಒಂದಿನ ಹೀಗೆ ಇರಬೇಕಾದ್ರೆ ಇವನೇನು ಮಾಡ್ತಾನೆ, ನಾನು ಒಂದು ಬೇಟೆ ಆಡ್ತೀನಿ. ಇವನು ಜಾಣ ಬೇಟೆಯಲ್ಲಿ. ಇಲ್ಲಿ ಕರ್ತನ ಏನು ಹೇಳ್ತಾನೆ ಅಂದರೆ, ಇಲ್ಲಿ ಕೂಡ ಕೆಲವ್ರು ಏನು ಮಾಡ್ತಾರೆ, ಬಂಡೆ ಮೇಲೆ ನಿಂತ್ಕೊಳ್ಬೇಕಾದ್ರೆ ಬಂಡೆ ಮೇಲೆ ನಿಂತಿಲ್ಲ. ಕೆಲವರು, ಒಬ್ಬ ವ್ಯಕ್ತಿ ಬಂಡೆ ಮೇಲೆ ನಿಂತಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಅಲ್ದಾಡ್ತಾ ಇದ್ದಾನೆ. ಈ ಅಲ್ದಾಡೋನು ಊರೆಲ್ಲ ಸುತ್ಕೊಂಡು ಬರ್ತಾನೆ, ಬೇಟೆ ಸಿಗಲ್ಲ, ಭಾಳ ಸುಸ್ತಾಗಿ ಹೋಗ್ತಾನೆ. ಸುಸ್ತಾದಾಗ ಇವನ ಹತ್ರ ಬಂದು ಕೇಳ್ತಾನೆ. ಎಂಟ್ರಿ ಆಗ್ತಾ ಇರಬೇಕಾದ್ರೆ, ಕಾಂಪೌಂಡ್ ಒಳಗಡೆ ಬರ್ತಾ ಇರಬೇಕಾದ್ರೆ ಒಂದು ಘಮ ಅಂತ ಒಂದು ಸುವಾಸನೆ ಬರ್ತದೆ. ಅದು ಏನಂತ ನೋಡಬೇಕಾದ್ರೆ, ಅಲಸಂದಿ ಕಾಳನ್ನ ಈರುಳ್ಳಿ ಎಣ್ಣೆ ಎಲ್ಲ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ ಅವ್ನು ಚೆನ್ನಾಗಿ ಫ್ರೈ ಮಾಡಿ ಇನ್ನೇನು ತಿನ್ನಬೇಕು ಅನ್ನೋ ಆ ಘಮ ಅನ್ನೋದು ಸುವಾಸನೆ ಬರ್ತದೆ. ಸುವಾಸನೆ ಬಂದ ತಕ್ಷಣ ಓಡಿ ಬರ್ತಾನೆ, ಜೇಕಬ್
ನನಗಿದು ಕೊಡು, ನನಗಿದು ಕೊಟ್ಟರೆ ನನ್ನ ಹೊಟ್ಟೆ ತುಂಬ್ತದೆ, ನಾನು ಬಹಳ ಸುಸ್ತಾಗಿದ್ದೀನಿ. ಅವಾಗ ಜೇಕಬ್ ಕೇಳ್ತಾನೆ, ಯಾಕೋಬ ನೀನು ಇಷ್ಟು ಬೇಟೆ ಆಡಿದೆಯಲ್ಲ, ಇಷ್ಟೊಂದು ಪ್ರಾಣಿಗಳು ಯಾಕೆ ಸಿಕ್ಕಿಲ್ವಾ? ಒಂದು ಸಿಕ್ಕಿಲ್ಲ. ಹಲ್ದಾಡೋವನಿಗೆ ಏನೂ ಸಿಗಲ್ಲ, ಬಂಡೆ ಮೇಲೆ ನಿಂತವನಿಗೆ ಎಲ್ಲ ಸಿಗ್ತದೆ. ಹಲ್ಲೆಲೂಯಾ. ಇವನು ಗುಡಾರ ಎಂಬ ಬಂಡೆ ಮೇಲೆ ನಿಂತಿದ್ದಾನೆ, ಗುಡಾರದಲ್ಲಿ ಇದ್ದಾನೆ, ಈ ಬಂಡೆ ಮೇಲೆ ಇದ್ದಾನೆ. ಅವನು ಬರ್ತಾನೆ, ನನಗೇನು ಸಿಕ್ಕಿಲ್ಲ. ಅವಾಗ ಯಾಕೋಬ ಹೇಳ್ತಾನೆ, ಜೇಕಬ್ ಒಂದು ಮಾತು ಹೇಳ್ತಾನೆ, ಅಂತ ಹೇಳ್ತಾನೆ ಗೊತ್ತಾ, ನಿನಗೆ ಈ ಗುಗ್ಗರಿ ಕಾಳು, ಈ ಅಲಸಂದಿ ಕಾಳು ನಿನಗೆ ಬೇಕಂತ ಅನ್ನೋದಾದರೆ ನಿನ್ನ ಚೊಚ್ಚಲ ಹಕ್ಕು ನನಗೆ ಕೊಡು, ನಾನು ನಿನಗೆ ಗುಗ್ಗರಿ ಕಾಳು ಕೊಡ್ತೀನಿ, ಈ ಅಲಸಂದಿ ಕಾಳು ಕೊಡ್ತೀನಿ ಅಂದರೆ. ಅಂದಿದ ತಕ್ಷಣ ಏಸಾವ ಕೇಳಿದ್ದು ಕ್ಷಣ ಮಾತ್ರದಲ್ಲಿ ಇವನು ಮಾಡಿದಂಥ ಆ ಪಕ್ವತೆ ಇಳ್ಳಂಥ ಆ ಕಾಳು ಎತ್ಕೊಡಕ್ಕೆ ಹೋಗ್ತಾನೆ. ಇದರಲ್ಲಿ ಒಂದು ರೆವೆಲೇಷನ್ ಏನು ಗೊತ್ತಾ ನಮ್ಗೆ ಬೇಕಾಗಿರೋದು, ತಿರುಗಾಡೋವನಿಗೆ ಚೊಚ್ಚಲದ ಹಕ್ಕಿನ ಬೆಲೆ ಗೊತ್ತಿರಲ್ಲ, ಬಂಡೆ ಮೇಲೆ ಇರೋವನಿಗೆ ಗೊತ್ತಾಗ್ತದೆ ಸಭೆ ಅಲ್ಲಿರುವಂಥ ಹಕ್ಕು. ಹಲ್ಲೆಲೂಯಾ. ಗುಡಾರದಲ್ಲಿ ತಂಗಿರೋವನಿಗೆ ಗೊತ್ತಾಗ್ತದೆ ಅದರ ಹಕ್ಕು. ಇನ್ನು ತಿರುಗಾಡೋವನಿಗೆ ಚೊಚ್ಚಲದ ಹಕ್ಕರ ಬಗ್ಗೆ ನನಗೇನಕ್ಕೆ ಬೇಕು, ನಾನು ತಿರುಗಾಡ್ಕೊಂಡು ಬರ್ತೀನಿ, ನಾನು ಸುತ್ತಾಡ್ಕೊಂಡು ಬರ್ತೀನಿ. ಗುಡಾರದಲ್ಲಿ ಇರೋವನಿಗೆ ಗೊತ್ತಾಗ್ತದೆ ಇದರ ಮಹತ್ವ, ಚೊಚ್ಚಲತನದ ಮಹತ್ವ. ಯಾಕೋಬನ ದೇವರು ಹೆಂಗ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನು ಬಂಡೆ ಮೇಲೆ ನಿಂತಿದ್ದಾನೆ, ಇವನಿಗೆ ಚೊಚ್ಚಲದ ಹಕ್ಕು ಬರಬೇಕಾಗಿತ್ತು ಆದರೆ ಬಂದಿಲ್ಲ. ಆದರೆ ಇವನು ಯಾವಾಗ ಬಂದು ಕರ್ತನ ಮುಂದೆ ಬಂಡೆ ಮೇಲೆ ನಿಂತ್ಕೊಂಡು ಏಸಾವನ ಹತ್ರ ಚೊಚ್ಚಲದ ಹಕ್ಕನ ಯಾಕೋಬ ಈಸಿಯಾಗಿ ಪಡ್ಕೊತಾನೆ. ದೇವ ಮಕ್ಕಳೇ, ನೀನು ಯಾವಾಗ ದೇವ ಸನ್ನಿಧಿಯಲ್ಲಿ ಬಂಡೆ ಮೇಲೆ ನಿಂತ್ಕೊಂಡು ಇರ್ತೀಯೋ, ನೀನು ಯಾವಾಗ ಮೋಶೆಯಾಗೆ ಬಂಡೆ ಮೇಲೆ ಇರ್ತೀಯೋ, ನಿನಗೆ ಬರಬೇಕಂತ ಹಕ್ಕು ಕರ್ತನು ತಾನಾಗೆ ಕೊಡ್ತಾನೆ. ಹಲ್ಲೆಲೂಯಾ. ಎಷ್ಟೋ ಮಂದಿ ಸುತ್ತಾಡ್ಕೊಂಡು ಬಂದು ಆಮೇಲೆ ಕರ್ತನ ನಾನು ಅಭಿಷೇಕ ಮಾಡಿಲ್ಲ, ಕರ್ತನು ನನ್ನ ಮನೆ ನೋಡಿಲ್ಲ, ಕರ್ತನು ನನ್ನ ಮಕ್ಕಳನ್ನ ನೋಡಿಲ್ಲ, ಕರ್ತನ ನನ್ನ ಆಫೀಸ್ ಕೆಲಸ ನೋಡಿಲ್ಲ, ಕರ್ತನ ನನಗೆ ಆರೋಗ್ಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತಾನೆ? ಗುಡಾರದಲ್ಲಿ ನೀನು ತಂಗಿರು. ಯಾಕೋಬ ಗುಡಾರದಲ್ಲಿ ಇರಬೇಕಾದ್ರೆ ಊಟಕ್ಕೆ ಕೊಡ್ತಾ ಇಲ್ಲ. ಯಾರು ಗುಡಾರದಲ್ಲಿ ಇರ್ತಾರೋ, ದೇವ್ರು ಹೇಳುವಂಥ ಪ್ಲೇಸ್ ಇರ್ತಾರೆ, ಊಟಕ್ಕೆ ಕೊರತೆ ಇರಲ್ಲ, ಬಟ್ಟೆ ಕೊರತೆ ಇರಲ್ಲ, ನೆಮ್ಮದಿಗೆ ಕೊರತೆ ಇರಲ್ಲ. ಏಸವನಾಗೆ ಅಲ್ದಾಡ್ಕೊಂಡು ಕಾಡೆಲ್ಲ ಸುತ್ತಾಡ್ಕೊಂಡು ಬಂದು ಅವನು ಗೊತ್ತು ನನಗೆ ಯಾವ ಪ್ರಯೋಜನ ಆಗ್ತಾ ಇಲ್ಲ ಎಂಬುದಾಗಿ. ಯಾರಾದರೂ ಇದ್ದೀರಾ ಅರಣ್ಯ ನಿವಾಸಿಗಳಲ್ಲಿ ಅಥವಾ ಗುಡಾರ ನಿವಾಸಿನ ನೀವು? ಊರೆಲ್ಲ ಅಲ್ದಾಡ್ಕೊಂಡು ನನ್ನ ಕೆಲಸನೇ ಸಿಕ್ಕಿಲ್ಲ ಅಣ್ಣ, ನೆಮ್ಮದಿನೇ ಇಲ್ಲ ಅಣ್ಣ, ಊಟಕ್ಕೂ ಕೊರತೆ ಆಗಿದೆ ಅನ್ನೋರು ಯಾರಾದರೂ ಅರಣ್ಯ ನಿವಾಸಿ ಇದ್ದೀರಾ? ಮನೆಯಲ್ಲಿ ಕಾಯಿಲೆ ಮೇಲೆ ಕಾಯಿಲೆ, ಬಂದ ದುಡ್ಡೆಲ್ಲ ಹಾಸ್ಪಿಟ್ಲ್ ಖರ್ಚು ಮಾಡಬೇಕು, ಹೀಗೆ ಹೋಗ್ತದೆ. ಅರಣ್ಯ ನಿವಾಸಿನ ಆರ್ ನಿನ್ನ ಗುಡಾರ ನಿವಾಸಿನ? ಗುಡಾರದಲ್ಲಿದ್ದರೆ ಅದು ನಿನ್ನ ಹತ್ರನೇ ಇರ್ತದೆ. ನಿನ್ನ ಊಟ ನೀನು ತಿಂದೇ ತಿಂತೀಯ, ನಿನ್ನ ಆಸ್ತಿನ ನೀನು ಅನುಭವಿಸ್ತೀಯ. ಗುಡಾರ ಬಿಟ್ಟು ಆಚೆ ಹೋದರೆ ಎಲ್ಲ ನಿನಗೆ ನಷ್ಟನೇ ಉಂಟಾಗ್ತದೆ. ಅರಣ್ಯ ನಿವಾಸಿ ಆಗಿರಬೇಡ, ಗುಡಾರ ನಿವಾಸಿ ಆಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುತ್ತಾಡೋದಲ್ಲ, ಏಸಾವ ಥರ ಅಲ್ದಾಡ್ಕೊಂಡಿದ್ರೆ ನಿನಗೆ ಯಾವ ಪ್ರಯೋಜನ ಬರಲ್ಲ. ಹಕ್ಕನ್ನು ನೀನು ಮಾರ್ಕೊಳ್ತೀಯ, ಡೌನ್ ಹೋಗ್ತಾನೆ ಇರ್ತೀಯ. ನೀನು ಗುಡಾರ, ಏಸು ಹೇಳುವಂಥ ಗುಡಾರ, ದೇವ ಆಲಯದಲ್ಲಿ ಬಂಡೆ ಮೇಲೆ ನಿಂತಿದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಎಲ್ಲಿ ಗುಡಾರದಲ್ಲಿ ಹೋಗ್ತಾ ಇದ್ರು ಅವಾಗ ದೇವ ಮಹಿಮೆ ಪ್ರಸನ್ನತೆ ಅಲ್ಲಿ ಇಳಿದು ಬರ್ತಾ ಇತ್ತಂತೆ. ಹಲ್ಲೆಲೂಯಾ. ಮಾತ್ರ ಅಲ್ಲದೆ ಸೊಲೊಮೋನ ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಗುಡಾರದ ಮೇಲೆ ದೇವ ಪ್ರಸನ್ನತೆ ಅಂದರೆ ದೇವ ಬೆಂಕಿ ಇಳಿದು ಬಂತು ಎಂಬುದಾಗಿ. ನೀನು ಯಾವ ಗುಡಾರದಲ್ಲಿ ಇದೆಯಾ? ಬಂಡೆ ಮೇಲೆ. ನೀನು ಮನೆ ಮೇಲೆ ಅಭಿಷೇಕ ಇಳಿದು ಬರಬೇಕಾ? ನಿನ್ನ ಮನೆಯನ್ನು ಕರ್ತನು ಕಾಪಾಡಬೇಕಾ? ನಿನ್ನ ಕರ್ತನ ಹೇಳ್ತಾನೆ, ನೀನು ಅಲೆದಾಡುವಂಥ ಅರಣ್ಯ ನಿವಾಸಿಯಾಗಿದ್ದರೆ ಖಂಡಿತವಾಗಿ ಕರ್ತನು ಕಾರ್ಯ ಮಾಡಲ್ಲ, ಅದನ್ನ ಬಿಟ್ಟೇ ಬಿಡ್ತಾರೆ. ಏಸವನ ಇಟ್ಕೊಂಡ್ರ ದೇವರು, ಹೋಗೋ ನೀನು ಅಲೆದಾಡ್ಕೊ ಹೋಗೋ, ನೀನು ಇರಬೇಕಂತ ಪ್ಲೇಸ್ ಇದು. ಕೆಲವರು ನಮ್ಮ ಸಭೆಯಲ್ಲಿ ಇರ್ತಾರೆ, ಊರೆಲ್ಲ ಆ ಸಭೆ ಅಂತ, ಈ ಸಭೆ ಆ ಸಭೆ ಈ ಸಭೆ ಹೋಗ್ತಾರೆ. ಡೆತ್ ಆಗೋ ಟೈಮ್ ಕರೆಕ್ಟಾಗಿ ಈ ಸಭೆ. ಅಲೆದಾಡುವಂಥದ್ದು ಇರಬಾರ್ದು. ಎಲ್ಲೋಗಿದೆ? ಅದೇ ನನ್ನ ಪಕ್ಕದಲ್ಲಿ ಒಂದು ಚರ್ಚ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ನಿನಗೆ ಈ ಗುಡಾರ ಕೊಟ್ಟಿದ್ದಾರಾ? ಈ ಗುಡಾರದಲ್ಲಿ ನಿನಗೆ ಅಭಿಷೇಕ ಸಿಗ್ತದೆ, ಈ ಗುಡಾರದಲ್ಲಿ ನಿನಗೆ ಊಟ ಸಿಗ್ತದೆ,
ಈ ಗುಡಾರದಲ್ಲಿ ನಿನಗೆ ಬೇಕಂತ ವಸ್ತ್ರ ಸಿಗ್ತದೆ, ಈ ಗುಡಾರದಲ್ಲಿ ನಿನಗೆ ನೆಮ್ಮದಿ ಸಿಗ್ತದೆ. ಅಲ್ದಾಡಕ್ಕೆ ಹೋಗಬೇಡ. ಪಿಶಾಚಿ ಹಂಗೆ ಏಸಾವನ್ನ ಅಲ್ದಾಡಿಸಿದನು, ಅಲ್ದಾಡಿ ಕೊನೆಗೆ ತನ್ನ ಹಕ್ಕು ಮಾರ್ಕೊಂಡ. ಹಕ್ಕಿನ ಬೆಲೆ ಗೊತ್ತಿಲ್ಲಂತ ಏಸಾವ ತನ್ನ ಹಕ್ಕನ್ನು ಯಾಕೋಬನಿಗೆ ಮಾಡ್ತಾನೆ. ಯಾಕೋಬನಿಗೆ ಗೊತ್ತು ಚೊಚ್ಚಲತನದ ಹಕ್ಕು ಅಂದರೆ ಏನು ಎಂಬುದಾಗಿ. ನಾವು ದೇವರಿಗೆ ಪ್ರಥಮ ಮಕ್ಕಳಾಗಿದ್ದು ಪಿಶಾಚಿ ಏನು ಮಾಡ್ತಾನೆ, ಅಪವಾದಿ ಏನು ಮಾಡ್ತಾನೆ ಗೊತ್ತಿದ್ನ, ಹೇಗಾದರೂ ಕೆಡಿಸಬೇಕು. ಇವ್ರಿಗೆ ದೇವರಿಗೆ ಸಂಬಂಧಪಟ್ಟವ್ರು ಆಗಿರಬಾರ್ದು, ನಾವು ಯಾಜಕರಾಗಿರಬಾರ್ದು, ನಾವು ದೇವರಿಗೆ ಸೇವಕರಾಗಿರಬಾರ್ದು, ಸೇವಕಿಗಳಾಗಿರಬಾರ್ದು, ನಾವು ಯಾಜಕತ್ವದಿಂದ ದೂರ ಹೋಗಬೇಕೆಂಬುದಾಗಿ ಅವನ ಆಸೆ. ಅದಕ್ಕೆ ಅವನೇನು ಮಾಡ್ತಾನೆ, ಅವನ ಅಲ್ದಾಡಿಸ್ತಾನೆ. ಇವತ್ತು ತಿರ್ಗಾ ನಿಮ್ಮನ ಒಂದು ಪ್ರಶ್ನೆ, ನೀನು ಅರಣ್ಯ ನಿವಾಸಿನ ಗುಡಾರ ನಿವಾಸಿನ? ಕರ್ತನ ಇವತ್ತು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನೀನು ಅರಣ್ಯದಲ್ಲೂ ತಿರುಗಾಡ್ತೀಯಾ ಅಥವಾ ಗುಡಾರದಲ್ಲೇ ಇದ್ದು ದೇವರ ಮಹಿಮೆ ನೋಡ್ತೀಯಾ? ನೀನು ಗುಡಾರದಲ್ಲಿದ್ದರೆ ನಿನಗೆ ಅಮ್ಮ ಅಪ್ಪ ಊಟ ಹಾಕ್ಕೊಡ್ತಾರೆ. ನೀನು ಗುಡಾರದಲ್ಲಿದ್ದರೆ ದೇವ್ರು ಬೇಕಾದನ್ನ ನೀನು ಒದಗಿಸ್ಕೊಡ್ತಾರೆ. ನೀನು ಗುಡಾರದ ಬಂಡೆ ಮೇಲೆ ನಿಂತ್ಕೊಂಡಿದ್ರೆ ನಿನಗೆಲ್ಲ ಒದಗಿಸ್ಕೊಡ್ತಾರೆ. ನಿನ್ನನ್ನು ಯಾರು ಕೈ ಬಿಟ್ಟರು ವಾಕ್ಯ ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನ ತೊರೆಯೋದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ. ದೇವ್ರ ವಾಕ್ಯ ಹೇಳ್ತದೆ. ನೀನು ಗುಡಾರದೆಂಬ ಬಂಡೆ ಮೇಲೆ ನಿಂತಿರಬೇಕು. ಸಹೋದರಿ ತಂಗಿ, ಗುಡಾರೆಂಬ ಬಂಡೆ ಮೇಲೆ ನಿಂತ್ಕೊಂಡಿರು. ನೋಡು ಅಲ್ಲಿ ನಿನ್ನ ದೇವರು ಯಾವ ರೀತಿ ನಡೆಸ್ತಾರೆ ಎಂಬುದಾಗಿ ನೀನು ಆಶ್ಚರ್ಯ ಪಡ್ತೀಯ. ತಪ್ಪಿಯೋದ ಮಗ ಇರ್ತಾನೆ. ಆ ತಪ್ಪಿಯೋದ ಮಗ ಊರೆಲ್ಲ ಸುತ್ತಾಡ್ತಾನೆ, ಇದ್ದಂಥ ಆಸ್ತಿ ಎಲ್ಲ ನಾಶ ಮಾಡ್ತಾನೆ. ಯಾರಾದ್ರೂ ಇದ್ದೀರಾ ಅಮ್ಮ ಅಪ್ಪನ ಕಾಸುಗಳನ್ನ ಹಾಳು ಮಾಡ್ತಾ ಇರೋರು? ಕೊನೆಗೆ ಅವನು ಇಟ್ಕೊಂಡು ನೆಮ್ಮದಿಯಾಗಿದ್ನಲ್ಲ, ಯಾವುದೋ ಹುಡುಗಿರ್ ಸವಾಸ ಮಾಡಿಕೊಂಡು, ಯಾವುದೋ ಒಂದು ಸ್ತ್ರೀ ಸವಾಸ ಮಾಡಿಕೊಂಡು, ಫ್ರೆಂಡ್ಸ್ ಸವಾಸ ಮಾಡಿಕೊಂಡು, ಅದೆಲ್ಲ ಹೋದ್ಮೇಲೆ ಅವನಿಗೆ ತಿರ್ಗಾ ಬೇಕಾಗಿದ್ದು ಯಾವುದು? ಯಾವ ಮನೆ? ಅಪ್ಪ ಮನೆನೇ. ಅದೇ ಗುಡಾರನೇ ಬೇಕು. ಗುಡಾರದಲ್ಲಿರ್ರಿ. ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಚರ್ಚ್ಗೆ, ದೇವರ ಆಲಯಕ್ಕೆ ಬೇಗ ಬೇಗ ಬರೋ ಥರ ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಆರಾಧನೆಗೆ ಮುಂಚಿತವಾಗಿರಬೇಕು. ಗುಡಾರದಲ್ಲಿ ಇದ್ದರೆ ಇದೆಲ್ಲ ಮಕ್ಕಳಿಗೆ ಅರ್ಥ ಆಗ್ತದೆ. ಗುಡಾರ ಬಿಟ್ಟು ದೂರ ಹೋದರೆ ಯಾರಿಗೂ ಅರ್ಥ ಆಗಲ್ಲ. ಚೊಚ್ಚಲತನ ಪಿಶಾಚಿ ತಗೊಳ್ತಾನೆ, ಇವನಿಗೇನು ಬೇಕಾಗಿಲ್ಲ ಎಂಬುದಾಗಿ. ದೇವ ಮಕ್ಕಳೇ, ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀನು ದೇವ ಸನ್ನಿಧಿಯಲ್ಲಿ ಇರಬೇಕೆಂಬುದಾಗಿ. ಅದಕ್ಕೆ ಮೋಶೆ ಆಸೆ ಪಡ್ತಾನೆ. ಮೋಶೆ ಹೇಳ್ತಾನೆ, ಸ್ವಾಮಿ ನಾನು ನಿನ್ನನ್ನು ನೋಡಬೇಕು, ನಾನು ಬೇರೆ ಯಾವುದು ನೋಡೋದು ಇಷ್ಟ ಇಲ್ಲ. ನೀನು ನನ್ನ ಹತ್ರ ಯಾವಾಗಲೂ ಮಾತಾಡ್ತೀಯ, ನನಗೆ ಸಂತೋಷ. ನೀನು ಮಾತಾಡೋದು ನಾನು ಕೇಳಿಸ್ಕೊತಾ ಇದ್ದೀನಿ, ಸಂತೋಷ. ನೀನು ಮಾತಾಡೋದೇ ನಾನು ತಿಳಿಸ್ತಾ ಇದ್ದೀನಿ, ಅದರಲ್ಲೂ ನಾನು ಸಂತೋಷ ಪಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ನೋಡಬೇಕು. ಇವತ್ತು ಕರ್ತ ನಿನ್ಗೆ ಹೇಳ್ತಾ ಇದೆ, ಎಷ್ಟು ಬೈಬಲ್ ಓದಿ ಬಂಡೆ ಮೇಲೆ ನಿಂತ್ಕೊಂಡು ಓದ್ತಾ ಇದೆಯಾ, ಪ್ರಾರ್ಥನೆ ಮಾಡ್ತಾ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಪ್ರಿಯ ಸಹೋದರ, ಎಚ್ಚರಿಕೆ, ಒಂದು ಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ದೇವರಾತ್ಮನು. ನೀನು ಪ್ರಾರ್ಥನೆಯ ವಾಕ್ಯದಲ್ಲಿ ಇನ್ನೂ ಅಧಿಕವಾಗು. ಇಲ್ಲ ಅಂದರೆ ಹಂತವಾಗಿ ನೀನು ಡೌನ್ ಹೋಗ್ತಾನೇ ಇರ್ತೀಯ. ನಿನ್ಗೆ ಗೊತ್ತಾಗ್ತದೆ ನಾನು ಎಲ್ಲದರಲ್ಲೂ ಅಭಿವೃದ್ಧಿ ಆಗ್ತೇನೆ. ನೋ, ಒಂದು ಸಲ ನಿನ್ಗೆ ಒಡೆಯೋಕ್ಕೆ ಹೋಗ್ತದೆ. ನೀನು ಪ್ರಾರ್ಥನೆ ಎಂಬ ಬಂಡೆ ಮೇಲೆ, ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತ್ಕೋ, ಪ್ರಾರ್ಥನೆಯಲ್ಲಿ ನಿಂತ್ಕೊಂಡು ನೋಡು. ಮೋಶೆಗೆ ಹೇಳ್ತಾರೆ, ಮೋಶೆ ಅಲ್ಲಿ ಬಂದು ನಿಂತ್ಕೊಳ್ಬೇಕಾದ್ರೆ ನಾನು ಹೇಳಿದೆ 3 ಕಾರ್ಯಗಳು ಕರ್ತನ ಮಾಡಿದ್ರು. ದೇವ ಪ್ರಭಾವ ಮೋಶೆ ಮುಂದೆ ದಾಟಿ ಹೋಗ್ತದೆ. ಹಾಲೆಲೂಯಾ. ನೀನು ಬಂಡೆ ಮೇಲೆ ನಿನ್ನ ಮನೆಯಲ್ಲಿ ನಿಂತ್ಕೊಂಡಿರು ನೋಡಿ ಪ್ರಿಯರೇ. ಒಂದು ವೇಳೆ 3 ದಿನ ನೀನು ನಿಂತ್ಕೊಬೋದು, 7 ದಿನ ನಿಂತ್ಕೊಬೋದು, 21 ದಿನ ನಿಂತ್ಕೊಬೋದು, ಒಂದು ವೇಳೆ 40 ದಿನ ದೇವರ ಆಲೋಚನೆ, ಸಭಾಪಾಲಕರ ಆಲೋಚನೆ ಮೇರೆಗೆ ನೀನು ನಿಂತ್ಕೊಳ್ಬೋದು. ನೀನು ನಿಂತ್ಕೊಳ್ಬೇಕಾದ್ರೆ ದೇವರ ಮಹಿಮೆ ಯಾವ ಮನೆಯಲ್ಲಿ ಇಲ್ಲದೆ ಹೋದ್ರೂ ನಿನ್ನ ಮನೆಯಲ್ಲಿ ದೇವರ ಒಂದು ಪ್ರಭಾವ ಹಾದೋಗ್ತದೆ. ಹಾಲೆಲೂಯಾ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ದೇವರ ಕರ ಬಂದು ನಿನ್ನನ್ನು ಮುಟ್ಟುತ್ತದೆ. ಹಾಲೆಲೂಯಾ. ಅದು ಮಾತ್ರ ಅಲ್ಲದೆ ಕರ್ತನ ಬೆನ್ನು ಮೋಶೆಗೆ ತೋರಿಸಿದ್ರು. ಅವ್ರ ಮುಖ ಪ್ರಕಾಶವಾಗಿ ಕಾಣಿಸುವಾಗೆ ಕರ್ತನೇ ನೋಡ್ತಾರೆ. ಹಾಲೆಲೂಯಾ. ನಿನ್ನ ಕಣ್ಣುಗಳು, ಆತ್ಮೀಯ ಕಣ್ಣುಗಳು ತೆರೆಯಲ್ಪಡ್ತದೆ. ಇದೆಲ್ಲ ನಿನ್ಗೆ ಹಾಕಬೇಕಾದ್ರೆ ದೇವ್ರು ನಿನ್ಗೆ ಹೇಳ್ತಾ ಇರೋದು, ಮೋಶೆಗೆ ಹೇಳಿದ್ರು, ನೀನು ಅಲ್ಲಿ ನಿಂತ್ಕೊಬೇಡ, ಡೇರೆ ಒಂದಿದೆ, ಡೇರೆ ಹತ್ರನೂ ಹೋಗ್ಬೇಡ. ಮಾತ್ರ ಲೇವಿಯವರು ಇರ್ತಾರ, ಲೇವಿಯವ್ರ ಹತ್ರ ನೀನು ಹೋಗ್ಬೇಡ, ನಾನು ತೋರಿಸ್ತೀನಲ್ಲ ಆ ಬಂಡೆ ಮೇಲೆ ನಿಂತ್ಕೋ. ಹಾಲೆಲೂಯಾ. ಹಾಲೆಲೂಯಾ. ಬಂಡೆ ಮೇಲೆ ನಿಂತ್ಕೊಂಡ್ರೆ ನಿನ್ನ ಕೋರ್ಟ್ ಕೇಸ್ಗಳು ಕೂಡ ದೇವರು ಅದ್ಭುತವಾಗಿ ನಡೆಸ್ತಾರೆ. ಬಂಡೆ ಮೇಲೆ ನಿಂತ್ಕೊಂಡ್ರೆ ನೀನು ಅನಾರೋಗ್ಯದ ವಿಷಯದಲ್ಲಿ ಅವ್ರು ಅದ್ಭುತವಾಗಿ ನಡೆಸ್ತಾರೆ.
ಬಂಡೆ ಮೇಲೆ ನಿಂತ್ಕೊಂಡ್ರೆ ದೇವರು ಮಹಿಮೆ ಉಳ್ಳ ಕಾರ್ಯಗಳು ಮಾಡ್ತಾರೆ. ಬಂಡೆ ಮೇಲೆ ನಿಂತ್ಕೊಂಡು ನಿಂಗೆ ವಿರುದ್ಧವಾಗಿ ಗೆದ್ದಿದ್ದ ಒಂದು ಸಂಘ, ನಿಂಗೆ ವಿರುದ್ಧವಾಗಿ ಗೆದ್ದಿದ್ದ ಒಂದು ಕುಟುಂಬ, ನಿನಗೆ ವಿರುದ್ಧವಾಗಿ ಗೆದ್ದಿದ್ದಾರಲ್ಲ ಒಂದು ಜನಾಂಗ, ನಿಂಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ ನೀನು ಒಂದು ಯಾವುದೋ ಅಕ್ಕಪಕ್ಕದವರು, ಅವರು ಎಲ್ಲರನ್ನೂ ನೀನು ಕೋಪ ಮಾಡ್ಕೊಬೇಡ. ನೀನು ಬಂಡೆ ಮೇಲೆ ಮಾತ್ರ ನಿಂತ್ಕೋ. ಎಲ್ಲವನ್ನ ಶಾಂತಿದಾಯಕನ ದೇವರು ಶೀಘ್ರವಾಗಿ ಸೈತಾನ್ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡ್ತಾನೆ. ಹಲ್ಲೆಲೂಯಾ. ಬಂಡೆ ಮೇಲೆ ನಿಂತ್ಕೊಂಡಂತ ದಾವೀದ ಏನು ಹೇಳ್ದ ಗೊತ್ತಾ? ಗೊಲ್ಯಾತ, ನೀನಾದ್ರೂ ಇವುಗಳಿಂದ ಬರ್ತಾ ಇದೀಯಾ, ನಾನು ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತ್ಕೊಂಡು ನೀವು ವಿರುದ್ಧವಾಗಿ ಮಾಡ್ತಾ ಇದ್ದೀನಿ. ಅವನು ಹೇಳ್ತಾ ಗೊತ್ತಾ, ನಿನ್ನ ಕಾರ್ಯಗಳಿಗೆ ಭಯ ಪಡಲ್ಲ. ದೇವರು ವಾಕ್ಯ ಹೇಳ್ತಾ ಹೇಳ್ತಾಳೆ, ಲೋಕದಲ್ಲಿರುವ ಅವನಿಗಿಂತ ಗಟ್ಟಿಯಾಗಿ, ಲೋಕದಲ್ಲಿರುವ ಅವನಿಗಿಂತ ಗೊಲ್ಯಾತನ ಮುಂದೆ ದಾವೀದ ಹೇಳ್ತಾನೆ, ನಿನಗಿಂತ ನನ್ನಲ್ಲಿರೋ ಅಪ್ಪ ದೊಡ್ಡವನು ಎಂಬುದಾಗಿ. ಹಲ್ಲೆಲೂಯಾ. ನಿನಗೊಂದು ಕಾನ್ಫಿಡೆನ್ಸ್ ಬರ್ತದೆ, ನಾನು ಯಾರ ಮುಂದೆ ನಿಂತರೂ ನಾನು ಬಂಡೆ ಮೇಲೆ ನಿಂತಿರೋದ್ರಿಂದ ನಾನು ಇವುಗಳನ್ನ ಜಯಿಸ್ತೀನಿ. ಶರೀರದ ಇಚ್ಛೆಗಳನ್ನ ಜಯಿಸ್ತೀನಿ, ಲೋಕದ ಆಸೆಗಳನ್ನ ಜಯಿಸ್ತೀನಿ, ಕಣ್ಣಿನ ಆಸೆಗಳನ್ನ ಜಯಿಸ್ತೀನಿ, ಥಾಟ್ಸ್ ಬರ್ತಾ ಇರ್ತದಲ್ಲ ಅವುಗಳನ್ನ ಜಯಿಸ್ತೀನಿ. ನಾನು ನಡಿಬೇಕಾದ್ರೆ ಪರಿಶುದ್ಧ ಮಾರ್ಗದಲ್ಲಿ ನಡೆಯೋ ಒಂದು ಆಸೆ ಪಡುವಂಥ ಅಶುದ್ಧ ಕಾರ್ಯಗಳು ಬರಬೇಕಾದ್ರೆ ಅವುಗಳನ್ನ ನಾನು ಜಯಿಸ್ತೀನಿ. ಯಾವಾಗ ಗೊತ್ತಾ? ನೀನು ಬಂಡೆ ಮೇಲೆ ನಿಂತಾಗ. ಹಲ್ಲೆಲೂಯಾ. ನೀನು ಯಾವಾಗ ದೇವ ಹೇಳುವಂಥ ಬಂಡೆ ಮೇಲೆ ನಿಂತ್ಕೊ. ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ನಿಂತ್ಕೋ, ಇಲ್ಲಿ ಸಾಕು. ಮೋಶೆ ನಿಂತ್ಕೊಂಡ್ರು. ಅಲ್ಲಿಂದ ಅವ್ರ ಪ್ರಯಾಣ ಹೆಂಗಿತ್ತು ಅಂತ ಹೇಳಿದ್ರೆ, ನೀವು ಅರಣ್ಯಕಾಂಡ ಇವೆಲ್ಲ ಓದ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೇವರೇ ಹೇಳ್ತಾ ಇದ್ರು, ಇಲ್ಲಿ ಬಾ ಇಲ್ಲಿ ಬಾ. ಒಂದು ಸಲ ಪ್ರಭಾವ ನೋಡಿತ್ತು, ಫಿನಿಶ್. ಮೋಶೆನ ಲೂಸಿಫರ್ ಬಂದು ಮೋಶೆನ ಜಜ್ಜಿ 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 ಅವನ ಏನಾದರೂ ಪೀಸ್ ಮಾಡಬೇಕಂತ ಆಸೆ ಪಟ್ಟನಂತೆ. ಯಾಕಂತ ಹೇಳಿದ್ರೆ ಅವನು ದೇವ್ರನ್ನ ನೋಡಿ ಇಸ್ರಾಯೇಲ್ರನ್ನ ನಡೆಸ್ಕೊಂಡು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ. ಆ ಯೇಸುನ ನಾವು ನೋಡಿದ್ರೆ ಪಿಶಾಚಿಗೆ ಅಷ್ಟು ಭಯ ಆಗ್ತದೆ. ನಿನ್ನ ನೋಡಿದ್ರೆ ನಿಂತ್ಕೋ ಬಂಡೆ ಮೇಲೆ ಕುತ್ಕೊಂಡು ಯಾವುದೋ ಒಂದು ಬೈಬಲ್ ಹಿಂಗೆ ಓದ್ಬಿಟ್ಟು ಆಯ್ತು ಮಮ್ಮಿ ಆಯ್ತಪ್ಪ ಅಂತ ಹೋಗೋಣ. ಸ್ವಲ್ಪ ಒಂದು ಮೆಟ್ಲು ಮೇಲೆ ಹೋಗು, ಮೊಣ್ಕಾಲಲ್ಲಿ ನಿಂತ್ಕೋ, ಮೊಣ್ಕಾಲು ಪ್ರಾರ್ಥನೆ ಆರಂಭ ಮಾಡು. ನಾನು ಹೇಳ್ದಲ್ಲ, ಬಂಡೆ ನೋಡೋ ಅನುಭವ ಅಲ್ಲ, ಬಂಡೆ ಮೇಲೆ ಯಾವುದಿರ್ಬೇಕಮ್ಮ? ಬಂಡೆ ಮೇಲೆ ನಿಲ್ಲೋ ಅನುಭವ ಇರಬೇಕು ನಮಗೆ. ನೀನು ಕಾರ್ ನೋಡಿಬಿಟ್ಟು ನಾನು ಈ ಕಾರ್ ತಕ್ಕೊಂತೀನಿ ಅಂದರೆ ಆಗ್ತದ? ತಕ್ಕೊಂಡು ಅದರಲ್ಲಿ ಹತ್ತಿದ್ರೇ ಅದ್ರ ಗಮ್ಮತ್ತು ಅಂತಾರಲ್ಲ ಇರೋದು ಅಲ್ವಾ? ನಾನು KTM ತಗೊಳ್ತೀನಿ ನೋಡೋ, ನಾನು ಹಂಗೆ ಹೋಗ್ತೀನಿ ಅನ್ಕೊಂಡು 70 ವಯಸ್ಸಾದ್ಮೇಲೆ ನೀನು ತಗೊಂಡು ಯಾರಿಗೆ ಬೇಕು? ಯವನಸ್ತಾ ಇರಬೇಕಾದ್ರೆ ನೀನು KTM ತಗೊಂಡು ಅದ್ರಲ್ಲಿ ಬೈಕಲ್ಲಿ ನೀನು ಹೋಗಿ ಆ ಅನುಭವ ಬೇರೆ. ಹಾಗೇನೆ ಬಂಡೆ ನೋಡೋದಲ್ಲ, ಕ್ರಿಸ್ತನೆಂಬ ಬಂಡೆ ಮೇಲೆ ನಿಂತಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನೀನು ನಿಂತಿದ್ರೇ ಅದ್ರ ಪವರ್ ನಿನಗೆ ಗೊತ್ತಾಗೋದು. ಅದಕ್ಕೆ ಮೋಶೆಗೆ ಹೇಳ್ತಾರೆ, ನೀನು ನಾನು ತೋರಿಸುವಂಥ ಬಂಡೆ ಮೇಲೆ ನಿಂತ್ಕೋ, ಬೇರೆ ಎಲ್ಲೂ ನಿಂತ್ಕೊಂಬೇಡ. ಇವತ್ತು ಕೊನೆಯದಾಗಿ ನಿಮಗೊಂದು ಮಾತು, ಕಾಣಿಕೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಕ್ರಿಸ್ತನು ಏಸಪ್ಪ ನಿಮ್ಗೆ ಹೇಳ್ತಾ ಇದ್ದಾರೆ, ತಾಯಿ ಸಹೋದರ ಸಹೋದರಿ, ನಿನ್ನ ರೂಮೇ ಇರ್ಬೋದು, ಆ ಬಂಡೆ ನಿನ್ನ ಆಫೀಸ್ ಜಾಗ ಇರ್ಬೋದು, ಅಥವಾ ಎಲ್ಲಾದರೂ ಒಂದು ಪ್ಲೇಸ್ ಇರ್ಬೋದು, ನೀನು ದೇವ್ರ ಹತ್ರ ನಿಂತ್ಕೊಂಡು ಮಾತಾಡೋದು. ಕರ್ತ ನಿನ್ನ ಬಂಡೆ ಮೇಲೆ ನಿಂತಿರ್ಬೇಕಾದ್ರೆ ಅವ್ರ ಕೈಗಳು ನೀನು ಮುಚ್ಚಿದೆ, ಅವ್ರ ಹಸ್ತ ಬಂದರೆ ಸಾಕು. ಬಾರ್ತಿಮಯ್ಯನಿಗೆ ಯೇಸು ಸ್ವಾಮಿ ಹಸ್ತಾನೆ ಕಣ್ಣುಗಳು ತೆರೆಯಲು ಮಾಡಿದ್ದು. ಸತ್ತಂತ ಆ ಯೌವನಸ್ಥನಿಗೆ ಚಟ್ಟ ಮುಟ್ಟಿದ್ದು ಅವ್ರ ಹಸ್ತಾನೆ. ಲಾಜರ್ನ ಎದ್ದು ಬಾ ಅಂತ ಹೇಳಿ ಅವನ ಬಟ್ಟೆನ ಮುಟ್ಟಿದ್ದು ಯಾರು? ಅವ್ರ ಹಸ್ತಾನೆ. ಹಲ್ಲೆಲೂಯಾ. ಅವ್ರ ಹಸ್ತಾನೆ ನಮಗೋಸ್ಕರ ಗಾಯಗಳನ್ನ ಬಂದಿದ್ದು, ಅದೇ ಹಸ್ತಾನೇನ ಮುಟ್ಟುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನ ಇವತ್ತು ಮೋಶೆಗೆ ಹೇಳ್ದಂಗೆ ಇರುವಂಥ ಎಲ್ಲ ಜನಕ್ಕೂ ದೇವರಾತ್ಮ ಹೇಳ್ತಾ ಇದ್ದಾರೆ, ನಿನ್ನ ಪ್ಲೇಸ್ ಚೇಂಜ್ ಮಾಡು. ಕರ್ತನ ಹೇಳುವಂಥ ಬಂಡೆ ನೋಡು ಹೇಳಿದಾಗ ನೀನು ಆತ್ಮಿಕದಲ್ಲಿ ಬೆಳಿಬೇಕಾದ್ರೆ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂತೀಯ. ಅವಾಗ ನೀನು ಆಡಾಡ್ತೀಯ ಅಂತಾನ ಮೇಲಕ್ಕೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವ ಅಂತ ಅವಾಗ ನೀನು ಆಡ್ತೀಯ. ಕರ್ತನ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸ್ಕೊಡೋಣ.